ಓಂ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಥಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತ್ವಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ अस्मदाचार्यपर्यन्तां वन्दे गुरुपरम्पराम्. श्रुतिस्मृतिपुराणानामालयं करुणालयं नमामि भगवत्पादं शङ्करमलोकशङ्करं. शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरं सद्गुरुं ब्रह्मविद्वरम्. ತೋಟಕಾಷ್ಟಕಂ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಇದೊಂದು ಕೃತಿ. ಅಷ್ಟಕ 8 ಶ್ಲೋಕಗಳಿವೆ ಇದರಲ್ಲಿ. ಇದನ್ನು ರಚಿಸಿರ್ತಕ್ಕಂಥವರು ತೋಟಕಾಚಾರ್ಯರು, ಆದಿ ಶಂಕರಾಚಾರ್ಯರ ಪ್ರಸಿದ್ಧ ಶಿಷ್ಯರಲ್ಲಿ ಇವರು ಕೂಡ ಒಬ್ಬರು. ತೋಟಕಾಚಾರ್ಯನ ಗುರು ಕೃಪೆಯಿಂದಲೇ ಎಲ್ಲವನ್ನೂ ಹೊಂದಿದ ಆದರ್ಶ ಶಿಷ್ಯ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸಲಾಗ್ತದೆ. ಪರಂಪರೆಯ ಕಥೆಯ ಪ್ರಕಾರ ತೋಟಕಾಚಾರ್ಯರು ಶಂಕರಾಚಾರ್ಯರ ಬಳಿ ಇದ್ದ ಶಿಷ್ಯರಲ್ಲಿ ದಡ್ಡ, ಬುದ್ಧಿಯಲ್ಲಿ ಮಂದರಾಗಿರ್ತಕ್ಕಂಥವ್ರು. ಇತರೆ ಶಿಷ್ಯರು ಪದ್ಮಪಾದ, ಸುರೇಶ್ವರ, ಹಸ್ತಾಮಲಕ ಇವರೆಲ್ಲ ದೊಡ್ಡ ದೊಡ್ಡ ಪಂಡಿತರುಗಳಾಗಿದ್ರು. ಆದ್ರಿಂದ ತೋಟಕ ಶಾಸ್ತ್ರವನ್ನ ಸರಿಯಾಗಿ ಗ್ರಹಿಸಲಾರ ಅನ್ನುವಂಥ ಒಂದೇ ಒಂದು ಭಾವನೆಯಿಂದಾಗಿ ಇತರ ಶಿಷ್ಯರುಗಳು ಇವರನ್ನ ತಿರಸ್ಕಾರ ಭಾವದಿಂದ ಯಾವಾಗಲೂ ಕೂಡ ನೋಡ್ತಾ ಇದ್ರು. ನಾವು ನಿನ್ನೆ ನೋಡಿದ ಹಾಗೆ ಒಮ್ಮೆ ಆಚಾರ್ಯ ಶಂಕರರು ಪಾಠವನ್ನ ಆರಂಭಿಸುವ ಸಮಯದಲ್ಲಿ ತೋಟಕ ಇನ್ನೂ ಬಂದಿರಲಿಲ್ಲ. ಆಚಾರ್ಯ ಶಂಕರರು ಅವನಿಗೋಸ್ಕರ ಕಾಯ್ತಾ ಇದ್ರು. ಇತರ ಶಿಷ್ಯರಂದ್ರು, ತೋಟಕ ಬಂದ್ರೆಷ್ಟು ಬಿಟ್ರೆಷ್ಟು, ಅವನಿಗೇಕೆ ನಾವು ಕಾಯ್ಬೇಕು, ಪಾಠವನ್ನು ಆರಂಭಿಸ್ಬಿಡಿ ನೀವು. ಆಚಾರ್ಯ ಶಂಕರರು ಏನು ಕೂಡ ಮಾತಾಡಲಿಲ್ಲ. ಯಾಕೆಂದ್ರೆ ಅವರಿಗೆ ಶಿಷ್ಯರ ಅಹಂಕಾರವನ್ನ ಕಡಿಮೆ ಮಾಡಬೇಕಾಗಿತ್ತು. ಜೊತೆಗೆ ತೋಟಕನ ಶ್ರದ್ಧಾ ಭಕ್ತಿಯಿಂದ ತುಂಬಿದ ಆ ಸೇವೆ ಅವರಿಂದ ಆಚಾರ್ಯರು ಬಹಳ ಸಂತೋಷರಾಗಿದ್ರು. ಆ ಸಮಯದಲ್ಲಿ ಶಂಕರರ ಬಟ್ಟೆಗಳನ್ನು ತೊಳಿಲಿಕ್ಕೆ ಹೋಗಿದ್ರೇನೋ ಇರ್ಲಿ, ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಗಳನ್ನು ಒಣಗಿಸ್ತಾ ಬರ್ತಾ ಇದ್ರು. ವಾಪಸ್ ಬರುವಾಗ ಹಾಗೆ ಬರ್ತಾ ಇರಲಿಲ್ಲ, ಆಚಾರ್ಯ ಶಂಕರರ ಶ್ರೇಷ್ಠತೆಯ ಗುಣಗಾನವನ್ನ ಮಾಡ್ತಾ ಬಂದ. ಸಂಸ್ಕೃತವೇ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ, ಕಾವ್ಯ ಗೊತ್ತೇ ಇಲ್ಲ, ಬರೀಲಿಕ್ಕೆ ಬಾರದೇ ಇರ್ತಕ್ಕಂಥ
ಇಂಥ ಒಬ್ಬ ವ್ಯಕ್ತಿ ಶ್ಲೋಕವನ್ನ ಹೇಳ್ತಾ ಹೇಳ್ತಾ ಬರುವಂಥದ್ದನ್ನ ನೋಡಿ ಉಳಿದ ಶಿಷ್ಯರು ಗಾಬರಿಯಾದರು. ಸಂಪ್ರದಾಯದಲ್ಲಿ ಬರುತ್ತೆ, ಅನೇಕರು ಅಭಿಪ್ರಾಯವನ್ನ ಪಡ್ತಾರೆ. ಕೇವಲ ಸಂಕಲ್ಪ ಮಾತ್ರದಿಂದ ಆಚಾರ್ಯ ಶಂಕರರು ತೋಟಕರಿಗೆ ಸರ್ವಜ್ಞಾನವನ್ನ ನೀಡಿದರು. ಈ ಶ್ಲೋಕಗಳು ತೋಟಕ ವೃತ್ತ, ತೋಟಕ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿವೆ. ಈ ಛಂದಸ್ಸಿಗೆ ತೋಟಕ ಅಂತಕ್ಕಂಥ ಹೆಸರು. ಆದ್ರಿಂದಲೇ ಇವರಿಗೆ ತೋಟಕಾಚಾರ್ಯ ಅಂತಕ್ಕಂಥ ಹೆಸರು. ಮೂಲ ಹೆಸರು ನಾವು ನೆನ್ನೆ ನೋಡಿದೀವಿ, ಗಿರಿ ಅಂತ ಹೇಳಿತ್ತು ಅವ್ರ ಹೆಸರು. ಇದು ತೋಟಕ ವೃತ್ತದಲ್ಲಿದೆ. ಇದನ್ನ ರಚಿಸಿದ್ದು ತೋಟಕಾಚಾರ್ಯ. ತೋಟಕಾಚಾರ್ಯರು ಹೆಚ್ಚಿನ ಗ್ರಂಥಗಳ ರಚನೆಯನ್ನೇನು ಮಾಡಿಲ್ಲ. ಒಂದು ವೇಳೆ ಬರೆದಿದ್ರು ಕೂಡ ಉಪಲಬ್ಧವಿಲ್ಲ ಇವಾಗ. ಆಚಾರ್ಯ ತೋಟಕರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಶ್ರುತಿಸಾರ ಸಮುದ್ಧರಣಂ. ಇದು ವೇದಾಂತದ ಅತ್ಯಂತ ಉನ್ನತ ಮಟ್ಟದ ಒಂದು ಗ್ರಂಥ. ಇದರಲ್ಲಿ ಸುಮಾರು 174ರಿಂದ 178 ಶ್ಲೋಕಗಳಿವೆ. ಈ ಕೃತಿಯಲ್ಲಿ ತೋಟಕಾಚಾರ್ಯರು ತತ್ವಮಸಿ ಅಂತಕ್ಕಂಥ ಒಂದು ವಾಕ್ಯವನ್ನ ವಿಶ್ಲೇಷಿಸಿ ಜೀವಾತ್ಮ ಪರಮಾತ್ಮ ಐಕ್ಯವನ್ನ ತಾರ್ಕಿಕವಾಗಿ ಸ್ಥಾಪಿಸಿ ಇತರ ಶಾಸ್ತ್ರಗಳನ್ನ ಖಂಡಿಸ್ತಾರೆ. ಈ ಗ್ರಂಥವು ಕೂಡ ತೋಟಕ ವೃತ್ತದಲ್ಲೇ ಇದೆ. ನೀವು ನೋಡಿರಬಹುದು, ವಿಷ್ಣು ಸಹಸ್ರನಾಮದ ಮಂಗಳ ಶ್ಲೋಕ ಒಂದಿದೆ. ಪೂಫ್ಪಾದೌ ಯಸ್ಯ ನಾವೃರ್ವೇದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ. ತೋಟಕಾಚಾರ್ಯ ಶ್ಲೋಕ ಇದು. ಇದನ್ನ ವಿಷ್ಣು ಸಹಸ್ರನಾಮದಲ್ಲಿ ಧ್ಯಾನ ಶ್ಲೋಕವಾಗಿ ಬಳಸಲ್ಪಡುತ್ತದೆ. ಈ ತೋಟಕಾಷ್ಟಕದಲ್ಲಿ ಅತ್ಯಂತ ಗಾಢವಾದಂತಹ ವೇದಾಂತದ ಉಪದೇಶ ಅನ್ನುವಂಥದ್ದೇನಿಲ್ಲ. ಆದ್ರೆ ಗುರು ಆದಿಶಂಕರರ ಮಹಿಮೆಯ ಒಂದು ಸ್ತುತಿ. 8 ಶ್ಲೋಕಗಳಿರ್ತಕ್ಕಂಥ ಇದೊಂದು ಸ್ತೋತ್ರ. 4ನೆಯ ಸಾಲು ಭವಶಂಕರ ದೇಶಿಕಮೇ ಶರಣಂ. 8 ಶ್ಲೋಕಗಳ ಕೊನೆಯ ಸಾಲು ಅನ್ನೋದೇನಿದೆ, ಇದು ಭವಶಂಕರ ದೇಶಿಕಮೇ ಶರಣಂ. ದೇಶಿಕ ಅಂತಕ್ಕಂಥ ಪದದ ಅರ್ಥ, ದೇಶಿಕ ಅಂತಂದ್ರೆ ಆಚಾರ್ಯ, ದೇಶಿಕ ಅಂತಂದ್ರೆ ಗುರು. ಶಾಸ್ತ್ರ ತತ್ವವನ್ನ ಉಪದೇಶಿಸ್ತಕ್ಕಂಥವನು. ಯಾವ ವ್ಯಕ್ತಿ ನಮಗೆ ಅಧ್ಯಾತ್ಮದ ಕಡೆಗೆ, ಆತ್ಮತತ್ವದ ಕಡೆಗೆ ದಾರಿಯನ್ನ ತೋರಿಸ್ತಾನೋ ಅಂಥವನನ್ನ ದೇಶಿಕ ಅಂತ ಕರೀತಾರೆ. ಶಂಕರ ದೇಶಿಕ ಅಂತಂದ್ರೆ, ಶಂಕರ ದೇಶಿಕ ಅಂತಂದ್ರೆ ಶಂಕರಾಚಾರ್ಯರು ಅಂತ ಅರ್ಥ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾವು ಶಂಕರರ ಈ ಮೊದಲನೆಯ ಶ್ಲೋಕವನ್ನ ಚಿಂತನೆಯನ್ನು ಮಾಡೋಣ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ महितोपनिषत् कथितार्थनिधे हृदये कलये विमलं चरणं भवशंकर देशिकमे शरणं भवशंकर देशिकमे शरणं.
ಭವಶಂಕರ ದೇಶಿಕಮೇ ಶರಣಂ. ಶಂಕರ ತತ್ವದ ಮಹಿಮೆ ಗಮನಿಸಿ. ಆಚಾರ್ಯ ಶಂಕರರ ಮಹಿಮೆಯನ್ನ, ಆಚಾರ್ಯ ಶಂಕರರ ಸ್ತುತಿಯನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇದೊಂದು ಸ್ತೋತ್ರ. ಆಚಾರ್ಯ ತೋಟಕರಿಂದ ರಚಿಸಲ್ಪಟ್ಟಂತಹ ಚಿಕ್ಕ ಸ್ತೋತ್ರ. ಅದೇನು ಅಂತ ದೊಡ್ಡದೇನಲ್ಲ, ಕೇವಲ 8 ಶ್ಲೋಕಗಳಿರ್ತಕ್ಕಂತಹ ಇದೊಂದು ಸ್ತೋತ್ರ. ಗಮನಿಸಿ, ಇದೇನಂತ ದೊಡ್ಡ ಸಂಸ್ಕೃತ ಕಾವ್ಯ ಏನಲ್ಲ. ಒಬ್ಬ ಶಿಷ್ಯನ ಅಂತಃಕರಣದ ಒಂದು ಅಳಲು. ಗುರುಗಳ ಪಾದ ಪದ್ಮಗಳಲ್ಲಿ ಅವನ ಹೃದಯ ಕರಗಿದಾಗ ಅವನ ಅಂತಃಕರಣದಿಂದ ಬಂದಂತಹ ಇದೊಂದು ನುಡಿ. ಭವಶಂಕರ ದೇಶಿಕಮೇ ಶರಣಂ. ಶರಣಾಗತಿಯ ಪರಾಕಾಷ್ಠೆಯಿಂದ ಕೂಡಿರ್ತಕ್ಕಂಥ ಇದೊಂದು ವಾಕ್ಯ. ಈ ಏನೊಂದು ಸಾಲಿದೆ, ಈ ಸಾಲಿನಲ್ಲಿ ವೇದಾಂತ, ಭಕ್ತಿ, ಶರಣಾಗತಿ, ಮೋಕ್ಷ ಎಲ್ಲವನ್ನೂ ಕೂಡ ಈ ಒಂದೇ ಒಂದು ವಾಕ್ಯದಲ್ಲಿ ಅಡಗಿಸಿಟ್ಟಿದ್ದಾರೆ ಆಚಾರ್ಯ ತೋಟಕ. ಒಮ್ಮೆಲೆ ಇದನ್ನು ಸಂಪೂರ್ಣವಾಗಿ ನಾನು ಅರಿತೀನಿ ಅಂತ ಹೊರಟ್ರೆ ಕಷ್ಟವಾದೀತು. ಯಾಕೆಂದ್ರೆ ಒಂದು ದೊಡ್ಡ ಮಹಾಸಾಗರದ ಬಳಿ ನಾವು ಹೋಗಿ ಅದರ ಒಂದು ಅಲೆಗೆ ನಮಸ್ಕರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡುವುದು ನಾವು. ಶಬ್ದದ ಪ್ರಯೋಗ ಇದೆ ಇಲ್ಲಿ. ಶಂಕರ. ಶಂಕರ ಅಂತಂದ್ರೆ ಒಬ್ಬ ವ್ಯಕ್ತಿಯ ಹೆಸರಲ್ಲ. ಸಾಮಾನ್ಯವಾಗಿ ಶಂಕರ ಅಂದುಕೊಳ್ಳಿ ಒಂದು ವ್ಯಕ್ತಿಯ ಹೆಸರು ಅಂತ ಹೇಳಿ ನಾವು ಭಾವಿಸ್ತೇವೆ. ಆದರೆ ವೇದಾಂತ ಹೇಳ್ತದೆ ಶಂಕರ ಅಂತಕ್ಕಂಥದ್ದು ಅದು ಹೆಸರಲ್ಲ, ಅದೊಂದು ತತ್ವದ ಘೋಷಣೆ. ಶಂ ಕರೋತಿ ಇತಿ ಶಂಕರ. ಅಂದರೆ ಯಾರು ಮಂಗಳವನ್ನ ಮಾಡ್ತಾನೆ, ಯಾರು ಮಂಗಳವಾದದ್ದನ್ನ ಉಂಟು ಮಾಡ್ತಾನೆ, ಯಾರಿಂದ ಮಂಗಳಕರವಾಗಿರುವುದು ಘಟಿಸ್ತದೆ, ಅಂಥವನನ್ನ ಶಂಕರ ಅಂತ ಕರೀತಾರೆ. ಓ, ಮಂಗಳ ಅಂದ್ರೆ ಏನ್ ಹಾಗಾದ್ರೆ? ನಾವು ವ್ಯಾವಹಾರಿಕ ಜೀವನದಲ್ಲಿ ಈ ಮಂಗಳ ಅಂತಕ್ಕಂಥದ್ದನ್ನು ಹೇಗೆ ವ್ಯಾಖ್ಯಾನಿಸ್ತೇವೆ? ಯಾರಾದರೂ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಂಗಳ, ಉದ್ಯೋಗ ಸಿಕ್ಕರೆ ಅವನಿಗೆ ಮಂಗಳ, ಮಗಳಿಗೆ ಮದುವೆ ಆಯಿತು ಮಂಗಳ, ಮಗ ಹುಟ್ಟದ ಹಾಗಾದರೆ ಮಂಗಳ, ಮನೆಯನ್ನು ಕಟ್ಟಿದ ಹಾಗಾದರೆ ಅದಕ್ಕೆ ನಾವು ಮಂಗಳ, ಏನೋ ಒಂದಿಷ್ಟು ಹಣ ಬಂತು, ಏನೋ ಒಂದಿಷ್ಟು ಲಾಭ ಬಂತು, ಏನೋ ಒಂದಿಷ್ಟು ಹೆಚ್ಚಿನ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಯಿತು ಮಂಗಳ. ಹೇ, ವೇದಾಂತ ಕೇಳ್ತಾ ಇದೆ, ಯಾವುದು ಇದೇನು ನೀವು ಯೋಚನೆಯನ್ನ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದಾದ್ರೂ ಶಾಶ್ವತವೇ? ಯಾವಾಗಲೂ ಇರುವಂಥದ್ದೇ? ಒಮ್ಮೆ ವಿಚಾರ ಮಾಡಿ. ಉದ್ಯೋಗ ಸಿಕ್ತು, ಸಂತೋಷ ಆಯಿತು. ಆದರೆ ಉದ್ಯೋಗದ ಜೊತೆಗೆ ಒಂದಿಷ್ಟು ಒತ್ತಡ ಅನ್ನೋಂಥದ್ದು ಬಂತು. ಮದುವೆ ಆಗಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರು. ಮದುವೆ ಆಯಿತು, ಸಂತೋಷ. ಆದರೆ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋಂಥದ್ದು ಬಂತು. ಹಣ ಬಂತು, ಭಯ. ಮಕ್ಕಳು ಹುಟ್ಟಿದ್ರು, ಚಿಂತೆ. ಖ್ಯಾತಿ ಬಂತು, ಪ್ರಸಿದ್ಧಿಯಾದ ಹೊರಗಡೆಯ ಜಗತ್ತಿನಲ್ಲಿ, ಅದನ್ನು ಕಾಪಾಡ್ಕೊಳ್ಬೇಕು, ಅದನ್ನು ಕಳ್ಕೊಳ್ಬಾರ್ದು, ಆತಂಕ.
ಲೋಕದ ಪ್ರತಿಯೊಂದು ಸಂತೋಷವೂ ಕೂಡ ಒಂದು ಕೈಯಲ್ಲಿ ಸುಖವನ್ನ ಕೊಟ್ರೆ ಇನ್ನೊಂದು ಕೈಯಲ್ಲಿ ದುಃಖವನ್ನೇ ಕೊಡುತ್ತೆ, ಒತ್ತಡವನ್ನೇ ಕೊಡುತ್ತೆ, ಹಿಂಸೆಯನ್ನೇ ಕೊಡುತ್ತೆ. ಅದು ದುಃಖವನ್ನೇ ಹಿಡ್ಕೊಂಡೇ ಬರೋದು ನಮ್ಮ ಹತ್ರ, ಸುಮ್ಮನೆ ಬರೋದೇ ಇಲ್ಲ. ಹಾಗಾದ್ರೆ ವೇದಾಂತ ಅನ್ನುವಂಥದ್ದು ಏನ್ ಹೇಳ್ತಾ ಇದೆ? ವೇದಾಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದೆ, ದುಃಖದಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು ಪರಮ ಮಂಗಳವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅದು ಮಂಗಳಕರವಲ್ಲ. ಹಾಗಾದ್ರೆ ಮಂಗಳ ಅಂದ್ರೆ ಯಾವುದು? ಯಾವುದು ಕಾಲಾತೀತವಾಗಿದೆಯೋ, ಯಾವುದು ಕಾಲದ ಪರಿಚಯ ಒಳಗಡೆಗೆ ಬರ್ತದೋ ಅದು ನಿತ್ಯಾನಂದವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಿಜವಾದ ಮಂಗಳ ಅಂತಂದ್ರೆ ಯಾವುದು? ನಿಜವಾದ ಮಂಗಳಕರ ಅಂತಂದ್ರೆ ಯಾವುದು ಯಾವತ್ತೂ ಕೂಡ ಕಳೆದು ಹೋಗೋದಿಲ್ವೋ ಅದಕ್ಕೆ ಹೆಸರು ಮಂಗಳ. ಯಾವುದು ಮತ್ತೊಂದು ದುಃಖಕ್ಕೆ ಕಾರಣ ಆಗುವುದೇ ಇಲ್ವೋ ಅದಕ್ಕೆ ಹೆಸರು ಮಂಗಳ. ಯಾವುದು ಪುನಃ ಪುನಃ ನಮಗೆ ಸಮಸ್ಯೆಯನ್ನು ಉಂಟು ಮಾಡೋದಿಲ್ವೋ, ಸಮಸ್ಯೆಯನ್ನು ತಂದು ಒಡ್ಡೋದಿಲ್ವೋ ಅದಕ್ಕೆ ಹೆಸರು ಮಂಗಳ. ಎಷ್ಟೋ ಜನ ಹೇಳ್ತಾರೆ ಮರಣ ಮಂಗಳವಲ್ಲ, ಅದರಿಂದ ಮೃತ್ಯುವನ್ನು ಕುರಿತು ನಾವು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯೋ ಜೀವನವೇ ಒಂದು ಸಮಸ್ಯೆ, ಸಾವು ಬಂದ್ರೆ ಎಲ್ಲ ಮುಗಿಯಿತು. ವೇದಾಂತ ಹೇಳ್ತದೆ ಸಾವು ಜೀವನದ ಅಂತ್ಯವಲ್ಲ, ಮತ್ತೆ ಮೃತ್ಯು ಅನ್ನುವಂಥದ್ದು ಜೀವನದ ಮತ್ತೊಂದು ಅಧ್ಯಾಯದ ಆರಂಭ. ಸಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಅಲ್ಲ, ಮತ್ತೆ ಅದು ಸಂಸಾರದ ಒಂದು ಮುಂದಿನ ಹಂತ ಮಾತ್ರ. ಹೀಗಾಗಿ ನಿಜವಾದ ಮಂಗಳ ಅಂದ್ರೆ ಜನನ ಮರಣದಿಂದ ಕೂಡಿರ್ತಕ್ಕಂಥ ಚಕ್ರಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅಂತ್ಯ, ಹೆಸರು ಮೋಕ್ಷ. ಶಂಕರ ಏನು ಮಾಡ್ತಾನೆ ನೋಡಿ, ಇವಾಗ ನಮ್ಗೆ ಸ್ಪಷ್ಟವಾಗುತ್ತೆ. ಶಂಕರ ಕೇವಲ ಆಶೀರ್ವಾದವನ್ನು ಕೊಡ್ತಕ್ಕಂಥವನಲ್ಲ, ಶಂಕರ ಕೇವಲ ವರವನ್ನ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲ, ಶಂಕರ ಕೇವಲ ಕಷ್ಟಗಳನ್ನ ನಿವಾರಿಸ್ತಕ್ಕಂಥವನಲ್ಲ, ನಮ್ಮ ದುಃಖವನ್ನು ದೂರ ಮಾಡತಕ್ಕಂಥವನಲ್ಲ. ಶಂಕರ ಏನು ಕೊಡ್ತಾನೆ? ನಮಗೆ ಪರಮ ಮಂಗಳಕರವಾಗಿರ್ತಕ್ಕಂತಹ ಮೋಕ್ಷವನ್ನ ಕೊಡ್ತಾನೆ, ಬಂಧನ ಮುಕ್ತಿ. ಆದ್ರಿಂದ ಅವನ ಹೆಸರು ಶಂಕರ. ಶಂಕರ ಹೇಗೆ ಮುಕ್ತಿಯನ್ನು ಕೊಡ್ತಾನೆ ನಮಗೆ? ಕೊಡೋದಾದ್ರೆ ಹೇಗೆ? ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದೊಂದು ಪ್ರಶ್ನೆ. ಜನ ಭಾವಿಸ್ತಾರೆ ದೇವರು ಏನೋ ಕೊಟ್ಟು ಮೋಕ್ಷ ಕೊಡ್ತಾನೆ. ವೇದಾಂತ ಹೇಳುತ್ತೆ ಮೋಕ್ಷ ಅನ್ನುವಂಥದ್ದು ಏನಿದೆ ಕೊಡುವಂಥ ವಸ್ತು ಅದಲ್ಲ. ಯಾಕೆ? ಮುಕ್ತಿ ಮೋಕ್ಷ ಅನ್ನುವಂಥದ್ದು ಏನಿದೆ ಅದು ನಮ್ಮ ಸ್ವಭಾವ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರೆಲ್ಲ ರಕ್ತಿ ವಿಪರೀತವದಕ್ಕಾಗದಿರ ಮುಕ್ತಿ. ಅದೇ ನಮ್ಮ ಸ್ವಭಾವ ಆದ್ರೂ ಕೂಡ ನಮ್ಗೇನಾಗಿದೆ? ಮರ್ತು ಹೋಗಿದೆ. ಯಾಕೆ? ಅಜ್ಞಾನದಿಂದಾಗಿ. ಹಾಗಾದ್ರೆ ಶಂಕರ ಏನ್ ಮಾಡ್ತಾನೆ? ನಮಗೆ ನಮ್ಮ ಅಜ್ಞಾನವನ್ನ ದೂರ ಮಾಡ್ತಾನೆ. ನಮ್ಮ ಅಜ್ಞಾನವನ್ನ ನಾಶ ಮಾಡ್ತಾನೆ. ನಾಶ ಅಂದ್ರೆ ಕೆಟ್ಟದ್ದಲ್ಲ. ಯಾವ ನಾಶ ಮಂಗಳಕರ? ಗಮನಿಸಿ ನೀವು, ರೋಗ ನಾಶವಾದರೆ ಮಂಗಳವಲ್ವ? ಅಂಧಕಾರ ನಾಶವಾದರೆ ಮಂಗಳವಲ್ವ? ಜೀವನದಲ್ಲಿ ಭಯ ಅನ್ನೋದು ಇಲ್ಲವಾದರೆ ಮಂಗಳಕರವಲ್ವ? ಜೀವನದಲ್ಲಿ ಬಂಧನ ಅನ್ನೋದೇನಿದೆ ಅದು ನಾಶವಾದರೆ ಅದು ಮಂಗಳಕರವಲ್ವೇ?
ವಿಚಾರ ಮಾಡಿ. ಶಿವನ ಕೆಲಸ ಸಂಹಾರ, ವಿನಾಶವಲ್ಲ, ಮತ್ತೆ ವಿಮೋಚನೆ. ಭಗವಂತ ಶಿವ, ಭಗವಂತ ಶಂಕರ ಏನನ್ನ ನಾಶ ಮಾಡ್ತಾನೆ? ನಾಶ ಮಾಡಲಾರದೆ ಇರತಕ್ಕಂಥ ಒಂದು ತತ್ವವಿದೆ. ಅದಕ್ಕೆ ಹೆಸರು ಆತ್ಮತತ್ವ. ಅದನ್ನು ಯಾರು ಕೂಡ ನಾಶ ಮಾಡಲಾರರು. ಸತ್ಯ ತತ್ವವನ್ನ ಯಾರೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ತತ್ವವನ್ನ ಯಾರು ತಾನೇ ನಾಶ ಮಾಡ್ಲಿಕ್ಕೆ ಹೇಳಿ ಸಾಧ್ಯ? ಹಾಗಾದ್ರೆ ಭಗವಂತ ಶಿವ ಅಥವಾ ಶಂಕರ ಏನನ್ನ ನಾಶ ಮಾಡ್ತಾನೆ? ಅಸತ್ಯವನ್ನ, ಅಜ್ಞಾನವನ್ನ, ಮಿಥ್ಯಾ ಅಭಿಮಾನವನ್ನ, ಬಂಧನಕ್ಕೆ ಕಾರಣವಾಗಿರ್ತಕ್ಕಂತಹ ಭ್ರಮೆಯನ್ನ, ಬಂಧನಕ್ಕೆ ಮೂಲ ಸಮಸ್ಯೆ ಆಗಿರ್ತಕ್ಕಂತಹ ನಮ್ಮ ಅಹಂಕಾರವನ್ನ ಗಮನಿಸಿ. ನಮ್ಮ ಬಂಧನಕ್ಕೆ ಮೂಲ ಸಮಸ್ಯೆ ಜಗತ್ತಲ್ಲ, ಜೀವರಾಶಿಗಳಲ್ಲ, ಗಂಡ ಅಲ್ಲ, ಹೆಂಡತಿ ಅಲ್ಲ, ಅಕ್ಕಪಕ್ಕದವರಲ್ಲ, ನಮ್ಮ ಕುಟುಂಬ ಅಲ್ಲ. ನಮ್ಮ ಸಮಸ್ಯೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸಮಾಜ ಅಲ್ಲವೇ ಅಲ್ಲ. ನಮ್ಮ ಸಮಸ್ಯೆ ಅಂತಕ್ಕಂಥದ್ದು ಒಂದೇ, ಅದಕ್ಕೆ ಹೆಸರು ಅಜ್ಞಾನ. ನನ್ನ ಮೂಲ ಸ್ವಭಾವ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇ ನಮ್ಮ ಮೂಲ ಸಮಸ್ಯೆ. ಮತ್ತೆ ಏನ್ ಅಜ್ಞಾನ ಅಂದ್ರೆ ಇದು ಈ ಶರೀರ ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತಕ್ಕಂಥ ಭಾವ. ನಾನು ಇಷ್ಟು ಉದ್ದ, ಇಷ್ಟು ಅಗಲ, ನಾನು ಇಷ್ಟಕ್ಕೆ ಸೀಮಿತ, ನಾನೊಬ್ಬ ಅಪೂರ್ಣ, ಇಷ್ಟು ದಿನಗಳ ಕಾಲ ನಾನು ಇರ್ತೀನಿ, ಇಷ್ಟು ದಿನಗಳ ನಂತರ ನಾನು ಇರೋದಿಲ್ಲ, ನನಗೂ ಕೂಡ ಮೃತ್ಯು ಅನ್ನೋದು ಬರುತ್ತೆ. ಏನಿದು? ಇದೆಲ್ಲವೂ ಕೂಡ ನಮ್ಮ ಅಂತಃಕರಣದ ಒಳಗಡೆ ಉದಯವಾಗ್ತಾ ಇರೋದು ನಮ್ಮ ಅಜ್ಞಾನದಿಂದಾಗಿ. ಅಜ್ಞಾನದಿಂದ ಅಹಂಕಾರ, ಅಹಂಕಾರದಿಂದ ಮಮಕಾರ, ಮಮಕಾರದಿಂದ ರಾಗ, ರಾಗದಿಂದ ದ್ವೇಷ, ದ್ವೇಷದಿಂದ ಭಯ, ಭಯದಿಂದ ಕರ್ಮ, ಕರ್ಮದಿಂದ ಪುನರ್ಜನ್ಮ, ಪುನರ್ಜನ್ಮದಿಂದ ಸಂಸಾರ. ಹೀಗೆ ಇದೊಂದು ಸಂಸಾರದ ಚಕ್ರ ಅನ್ನೋಂಥದ್ದು ಏನಿದೆ ಓಡ್ತಾ ಇದೆ. ಹಾಗಾದ್ರೆ ಈ ಸಂಸಾರದ ಮೂಲ ಬೇರುಗಳು ಅಂತಕ್ಕಂಥವು ಯಾವುವು? ಈ ಸಂಸಾರದ ಮೂಲ ಬೇರುಗಳು ನಮ್ಮ ಅಜ್ಞಾನ. ಆದ್ರಿಂದ ನಮ್ಮ ಸಂಸಾರವನ್ನ ನಾಶ ಮಾಡಬೇಕು. ಹಾಗಾದ್ರೆ ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂಥ ಅಜ್ಞಾನವನ್ನ ನಾಶ ಮಾಡಬೇಕು. ಹಾಗಾದ್ರೆ ಶಂಕರ ಅಂದ್ರೆ ಯಾರು? ಯಾರು ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಅಜ್ಞಾನವನ್ನ ನಾಶ ಮಾಡ್ತಾರೋ ಆದ್ರಿಂದ ಅವನ ಹೆಸರು ಶಿವ. ಆದ್ರಿಂದ ಅವನಿಗೆ ಹೆಸರು ಜ್ಞಾನ ಸ್ವರೂಪಿ. ಆದ್ರಿಂದ ಅವನಿಗೆ ಹೆಸರು ದಕ್ಷಿಣಾಮೂರ್ತಿ. ಆದ್ರಿಂದ ಅವನ ಹೆಸರು ನಟರಾಜ. ಅಜ್ಞಾನವನ್ನ ಅವನು ತುಳಿತಾನೆ, ಅಜ್ಞಾನವನ್ನ ನಾಶ ಮಾಡ್ತಾನೆ, ಅಜ್ಞಾನವನ್ನ ಇಲ್ಲವಾಗಿಸ್ತಾನೆ. ಹೇಗೆ? ಶಂಕರನಾಗಿ ಬಂದು ಅಜ್ಞಾನವನ್ನ ನಾಶ ಮಾಡಿ ಬಂಧನವನ್ನ ಇಲ್ಲವಾಗಿಸ್ತಾನೆ. ಆಚಾರ್ಯ ಶಂಕರರು ಯಾಕೆ ಶಂಕರ? ಯಾಕಂತಂದ್ರೆ ಇಲ್ಲಿ ಇವರು ಬರೆದಿರೋದು ಆಚಾರ್ಯ ಶಂಕರರ ಮೇಲೆ. ಶಂಕರಾಚಾರ್ಯರಿಗೆ ಇದನ್ನು ಅನ್ವಯ ಮಾಡ್ತಾ ಇದ್ದವರು. ಆದಿ ಶಂಕರರು ಏನು ಮಾಡಿದ್ರು ನಮಗೆ ಗಮನಿಸಿ. ಆದಿ ಶಂಕರರು ನಮಗೆ ಉಪನಿಷತ್ತಿನ ಅರ್ಥವನ್ನ ತಿಳಿಸಿಕೊಟ್ರು, ಜೀವ ಬ್ರಹ್ಮರ ಐಕ್ಯತ್ವವನ್ನ ತಿಳಿಸಿಕೊಟ್ರು ನಮಗೆ. ಅಜ್ಞಾನವನ್ನ ಭೇದಿಸಿದರು ಅವರು. ಯಾವ ವ್ಯಕ್ತಿ ಸಂಸಾರದ ಈ ರಾಗದ್ವೇಷ ಸುಖ ದುಃಖಗಳ ಭೀತಿ ಆವರಿಸಿತ್ತು ವ್ಯಕ್ತಿಗೆ, ಅವನನ್ನ ಅದರಿಂದ ಮೋಕ್ಷದ ಮಾರ್ಗಕ್ಕೆ ಕರ್ಕೊಂಡು. ಅದರಿಂದ ಆಚಾರ್ಯ ಶಂಕರರು ಕೇವಲ ಒಬ್ಬ ಪಂಡಿತರಾಗಿರ್ಲಿಲ್ಲ,
ಭಗವಂತ ಶಿವ ಯಾವ ಕೆಲಸವನ್ನ ಮಾಡ್ತಾ ಇದ್ದ ಆಚಾರ್ಯ ಶಂಕರರು ಅದನ್ನು ಮಾಡಿದರು. ಆದ್ರಿಂದ ಲೋಕ ಅವರನ್ನ ಕರೀತು ಆಚಾರ್ಯ ಶಂಕರ. ಆಚಾರ್ಯ ತೋಟಕ ತಮ್ಮ ಗುರುವನ್ನು ನೋಡಿದಾಗ, ಗುರುವಿನ ದರ್ಶನವನ್ನ ಮಾಡಿದಾಗ ಅವರಿಗೆ ಕಾಣಿಸಿದ್ದು ಏನು? ಈ ವ್ಯಕ್ತಿ ಮನುಷ್ಯನಲ್ಲ, ಈ ವ್ಯಕ್ತಿ ಸಾಕ್ಷಾತ್ ಶಂಕರನೇ, ಸಾಕ್ಷಾತ್ ಶಿವನೇ. ಅವರಿಗೆ ಗುರು ಕೇವಲ ಒಬ್ಬ ಶಿಕ್ಷಕ ಆಗಿರಲಿಲ್ಲ, ಗುರು ಅಂದ್ರೆ ಒಬ್ಬ ಉಪನ್ಯಾಸಕ ಆಗಿರಲಿಲ್ಲ. ಗುರು ಅಂತಂದ್ರೆ ಸಾಕ್ಷಾತ್ ದೈವ ಸ್ವರೂಪ. ಅದಕ್ಕಾಗಿ ಗುರುವನ್ನ ಕುರಿತು ಹಾಡು ಹೇಳ್ತಾ ಇದ್ದಾರೆ ಅವರಿಲ್ಲಿ. ಭವಶಂಕರ ದೇಶಿಕಮೇ ಶರಣಂ. ಭವ, ಭವ ಈ ಶಬ್ದದ ಆಳ. ಆಗ್ತಾನೆ ಇರುವಂಥದ್ದು, ಘಟಿಸ್ತಾನೆ ಇರುವಂಥದ್ದು, ಯಾವುದು ಬದಲಾಗುತ್ತಾ ಇರ್ತದೆ ಅದಕ್ಕೆ ಹೆಸರು ಭವ. ಯಾವುದು ಯಾವಾಗ್ಲೂ ಹುಟ್ಟುತ್ತಾ ಇರುತ್ತೆ ಅದಕ್ಕೆ ಹೆಸರು ಭವ. ಯಾವುದನ್ನ ನಾವು ಸಂಸಾರ ಅಂತ ಕರಿತಾ ಇದೀವಿ ಅದಕ್ಕೆ ಹೆಸರು ಭವ. ಒಂದು ಆಸೆ ತೀರ್ತು, ಇನ್ನೊಂದು ಆಸೆ ಅನ್ನೋದು ಬಂತು. ಒಂದು ಕಾಮನೆ ಅನ್ನೋದು ಮುಗೀತು, ಇನ್ನೊಂದು ಬಂತು. ಒಂದು ಗುರಿಯನ್ನು ಮುಟ್ಟಿದೆವು, ಮತ್ತೊಂದು ಉದಯವಾಯಿತು, ಮತ್ತೊಂದು ಆರಂಭ ಆಗೇ ಬಿಡ್ತು ಅದರ ಹಿಂದ್ಗಡೆನೆ. ಒಂದು ಸಮಸ್ಯೆ ಅನ್ನೋದು ಮುಗೀತು, ಇನ್ನೊಂದು ಸಮಸ್ಯೆ ತನ್ನಿಂದ ತಾನೇ ಆರಂಭವಾಗ್ಬಿಡುತ್ತೆ. ಇದಕ್ಕೆ ಹೆಸರು ಭವ, ಇದಕ್ಕೆ ಹೆಸರು ಸಂಸಾರದ ಚಕ್ರ. ಇದೊಂದು ಲೋಕದ ವ್ಯಥೆ. ಇದು ನಮ್ಮ ಅಂತಃಕರಣದ ಒಳಗಡೆಗೆ ಯಾವಾಗ್ಲೂ ನಡೀತಾನೆ ಇರುತ್ತೆ. ಇದು ಒಂದು ಸಿಕ್ಕರೆ ಸಾಕು ನಾನು ಪೂರ್ಣನಾಗ್ತೇನೆ, ಇದು ಒಂದು ಗಳಿಸಿದರೆ ಸಾಕು ನಾನು ಸಂತೋಷಗೊಳ್ತೇನೆ, ಇದು ಒಂದು ಸಿಕ್ಕರೆ ಸಾಕು ನಾನು ಮುಕ್ತಿ. ಅಂತಃಕರಣದ ಒಳಗಡೆಗೆ ಎಷ್ಟೇ ವಸ್ತುಗಳು ಪ್ರಾಪ್ತಿಯಾಗಲಿ, ಎಷ್ಟೇ ವಿಷಯಗಳ ಪ್ರಾಪ್ತಿಯಾಗಲಿ, ಎಷ್ಟೇ ಸ್ಥಾನಮಾನಗಳ ಪ್ರಾಪ್ತಿಯಾಗಲಿ, ಆ ಖಾಲಿತನ ಇದ್ದೇ ಇರುತ್ತೆ, ಆ ನಿರಾಶೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಹೆಸರು ಭವ, ಅದಕ್ಕೆ ಹೆಸರು ಸಂಸಾರ. ಶಂಕರ ಅಂದ್ರೇನು? ಈ ಭವ ಚಕ್ರವನ್ನ ನಿಲ್ಲಿಸ್ತಕ್ಕಂತಹ ಯೋಗ್ಯತೆ ಯಾರಲ್ಲಿದೆಯೋ ಅಂತವನಿಗೆ ಹೆಸರು ಶಂಕರ. ಇದನ್ನ ಹಣದಿಂದ, ಪದವಿಯಿಂದ, ಕೀರ್ತಿ ಯಶಸ್ಸುಗಳಿಂದ, ಲೋಕದ ಸಾಧನೆಗಳಿಂದಲ್ಲ, ಇದನ್ನ ಕೇವಲ ಜ್ಞಾನದಿಂದ ಮಾತ್ರ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಅಂತಹ ಜ್ಞಾನವನ್ನ ಯಾರು ಕೊಡ್ತಾನೆ ಅಂತವನಿಗೆ ಹೆಸರು ಶಂಕರ, ಅಂತವನಿಗೆ ಹೆಸರು ಭವಶಂಕರ. ಭವಶಂಕರ ದೇಶಿಕಮೇ ಶರಣಂ. ನಮ್ಮ ಜೀವನದ ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆ ಅನ್ನುವಂಥದ್ದು ಏನಿದೆ ಅದು ಹೊರಗಡೆಗಿಲ್ಲ. ಮತ್ತೆ ನಮ್ಮ ಜೀವನದ ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆ ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಅಜ್ಞಾನ. ಆ ಅಜ್ಞಾನದ ಪರಿಹಾರ, ಅಜ್ಞಾನದ ನಾಶವೇ ಮುಕ್ತಿ. ನನಗೆ ಬೇಕಾದ್ದನ್ನ ಪಡೆಯೋದು ಮಂಗಳ ಅಲ್ಲ, ಅಜ್ಞಾನವನ್ನು ದೂರ ಮಾಡಿಕೊಳ್ಳುವಂಥದ್ದಕ್ಕೆ ಹೆಸರು ಮಂಗಳ. ಆದ್ರಿಂದ ಪ್ರತಿ ಕ್ಷಣವೂ ಕೂಡ ನಮ್ಮ ಅಂತಃಕರಣದ ಒಳಗಡೆಗೆ ಒಂದು ವಾಕ್ಯ ಉಂಚ್ತಾ ಇರಬೇಕು, ಮತ್ತೆ 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 ಪುನರಾವರ್ತನೆ ಆಗ್ತಾ ಇರಬೇಕು. ಏನು? ಭವಶಂಕರ ದೇಶಿಕಮೇ ಶರಣಂ. ವಿಚಾರ ಮಾಡಿ. ಗಮನಿಸಿ, ಅಜ್ಞಾನ ನಮ್ಮ ಸಂಸಾರದ ಮೂಲ.
ಶಾಸ್ತ್ರ ಓದಿಲ್ಲ, ಅದಕ್ಕೋಸ್ಕರ ನಾವು ಅಜ್ಞಾನಿಗಳಾಗಿದ್ದೇವೆ. ವ್ಯಾಕರಣ ಬರೋದಿಲ್ಲ, ಅದಕ್ಕೋಸ್ಕರ ನಾವು ಅಜ್ಞಾನಿಗಳಾಗಿದ್ದೇವೆ. ಸಂಸ್ಕೃತ ನಮಗೆ ಬರೋದಿಲ್ಲ, ಅದಕ್ಕೋಸ್ಕರ ನಾವು ಅಜ್ಞಾನಿಗಳಾಗಿದ್ದೇವೆ. ವೇದಾಂತದಲ್ಲಿ ಅಜ್ಞಾನ ಅಂತಂದ್ರೆ ಸ್ವರೂಪ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು. ನನ್ನ ನಿಜವಾದ ಸ್ವರೂಪದ ಅರಿವು ಇಲ್ಲವಿರ್ತಕ್ಕಂಥದ್ದು. ನಮ್ಮ ಮೊದಲ ಸಮಸ್ಯೆ ಏನು ಹೇಳಿ? ನಮ್ಮ ಮೊದಲ ಸಮಸ್ಯೆ ಈ ಶರೀರ ಅಂತಕ್ಕಂಥದ್ದು ನಂದು, ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು. ದೇಹಕ್ಕೆ ವಯಸ್ಸಾಯಿತು, ನಾನು ವೃದ್ಧನಾದೆ. ದೇಹಕ್ಕೆ ರೋಗ ಬಂತು, ನಾನು ರೋಗಿಯಾದೆ. ದೇಹ ಸುಂದರವಾಗಿ ಕಾಣಿಸ್ತಾ ಇದೆ, ನಾನು ಸುಂದರ. ದೇಹ ಕುರೂಪವಾಯಿತು, ನಾನು ಕುರೂಪಿ. ದೇಹ ಕೃಶವಾಯಿತು, ನಾನು ಸಣ್ಣ, ನಾನು ದುರ್ಬಲ. ದೇಹ ದಷ್ಟಪುಷ್ಟವಾಯಿತು, ನಾನು ದಪ್ಪ, ನಾನು ಆರೋಗ್ಯವಂತ. ದೇಹದ ಬದಲಾವಣೆ ಅದನ್ನು ನಾವು ನಮ್ಮ ಮೇಲೆ ಆರೋಪ ಮಾಡ್ಕೊಳ್ತಾ ಇದ್ದೀವಿ. ದೇಹ ಬದಲಾದ್ರೆ ನಾನು ಬದಲಾಗ್ತೀನಿ, ಅದು ನಿಜ. ಬಾಲ್ಯ, ಯೌವನ, ವೃದ್ಧಾಪ್ಯ, ಒಮ್ಮೆ ನೆನಪಿಸಿಕೊಳ್ಳೋಣ. ನಾವು ಬಾಲ್ಯದಲ್ಲಿ ನಮಗೆ ಒಂದು ದೇಹ ಇತ್ತು, ಯೌವನದಲ್ಲಿ ಒಂದು ದೇಹ ಇತ್ತು ನಮಗೆ. ಈಗ ವೃದ್ಧಾಪ್ಯ, ಈಗ ನಮ್ಮ ಹತ್ರ ಮತ್ತೊಂದು ಶರೀರವಿದೆ. ಶರೀರ ಬದಲಾಗುತ್ತಾನೆ ಇದೆ, ದೇಹಗಳು ಬದಲಾಗುತ್ತಾನೆ ಇವೆ. ವಿಜ್ಞಾನ ಹೇಳುತ್ತೆ, ಪ್ರತಿ 7 ವರ್ಷಗಳಿಗೊಮ್ಮೆ ಶರೀರದ ಎಲ್ಲ ಜೀವ ಕಣಗಳು ಬದಲಾಗುತ್ತಾನೆ ಇರ್ತವೆ, ಹೊಸದಾಗಿ ಹುಟ್ಟುತ್ತವೆ. ಆದರೆ ಎಷ್ಟೇ ಶರೀರನು ಸುದ ಬದಲಾಗ್ತಾ ಇದ್ರೂ ಕೂಡ ಒಳಗಡೆ ಇರತಕ್ಕಂತಹ ಮೂಲ ತತ್ವ ನಾನು, ಅದು ಬದಲಾಗಿಲ್ಲ. ಆತ್ಮತತ್ವ ಅದು ಬದಲಾಗಿಲ್ಲ, ಅದು ಒಂದೇ ಆಗಿದೆ. ಆದ್ರಿಂದ ನಾನು ಶರೀರವಲ್ಲ, ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ. ಒಂದೊಂದು ಸರಿ ಸಂತೋಷವಾಗಿರುತ್ತೆ, ಒಂದೊಂದು ಸರಿ ಅಳ್ತಾ ಇರುತ್ತೆ, ಒಂದೊಂದು ಸರಿ ಭಾವನೆಗಳು, ದುಃಖ, ಒಂದು ಸರಿ ಧೈರ್ಯ, ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಪ್ರೀತಿ, ಕೆಲವೊಮ್ಮೆ ರಾಗ, ಕೆಲವೊಮ್ಮೆ ದ್ವೇಷ. ಏನಿದು? ಇದು ನಮ್ಮ ಮನಸ್ಸಿನ ಸ್ವಭಾವ. ಅದರಿಂದ ಮನಸ್ಸು ಕೂಡ ಬದಲಾಗ್ತಾನೆ ಇದೆ. ಕೇವಲ ಶರೀರ ಬದಲಾಗ್ತಾ ಇಲ್ಲ, ಮನಸ್ಸು ಕೂಡ ಬದಲಾಗುತ್ತಾ ಇದೆ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣವಿಲ್ಲ. ಈ ಬದಲಾವಣೆಯನ್ನ ನೋಡ್ತಾ ಇರ್ತಕ್ಕಂಥ ಸಾಕ್ಷಿ ತತ್ವ ಯಾರು ಹೇಳಿ? ಬೇರೆ ಯಾರು ಇದ್ದಾರೆ? ಆದ್ರಿಂದ ಮನಸ್ಸು ನಮಗೆ ಗೋಚರವಾಗ್ತಾ ಇದೆ, ಮನಸ್ಸು ನಮಗೆ ಕಾಣ್ತಾ ಇದೆ. ಆದ್ರಿಂದ ನಾನು ಮನಸ್ಸಲ್ಲ, ಆತ್ಮತತ್ವ ನಾನು. ಅದನ್ನು ನಾನು ಮರೆತು ಈ ಶರೀರ ನಾನು, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅನ್ನುವಂಥ ರೀತಿಯಲ್ಲಿ ಅಹಂಕಾರವನ್ನು ಬೆಳೆಸ್ಕೊಳ್ತಾ ಇದ್ದೀವಿ ನಾವು. ಏನು ಅಹಂಕಾರ ಅಂತಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಜೊತೆಗಿನ ತಾದಾತ್ಮ್ಯ, ಅವುಗಳ ಜೊತೆಗಿನ ಐಕ್ಯ ಭಾವ. ನಾನು ದೇಹ, ನಾನು ಪುರುಷ, ನಾನು ಸ್ತ್ರೀ, ನಾನು ಸುಂದರ, ನಾನು ಬುದ್ಧಿವಂತ, ನಾನು ಎತ್ತರ, ನಾನು ಕುಳ್ಳ, ನಾನು ದಪ್ಪ, ನಾನು ಸಣ್ಣ. ಏನಿದೆಲ್ಲ? ಇದೆಲ್ಲ ಅಹಂಕಾರದ ಅನೇಕ ಮುಖಗಳು, ಅನೇಕ ರೂಪಗಳಷ್ಟೇ. ಈ ಅಹಂಕಾರ ಯಾವಾಗ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಉದಯವಾಯಿತು, ಮಮಕಾರ, ನಾನು ಅನ್ನುವಂಥದ್ದು ಬಂದ ತಕ್ಷಣವೇ ನನ್ನದು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಸ್ಥಾನಮಾನ, ನನ್ನ ಧರ್ಮ, ನನ್ನ ಜಾತಿ, ಇದು ನನ್ನ ಅಭಿಪ್ರಾಯ. ಮಮಕಾರದಿಂದ ರಾಗ, ಯಾವುದು ನನ್ನದು ಅಂತ ಹೇಳಿ ಅಂದುಕೊಳ್ತೇವೋ ಅದಕ್ಕೆ ಆಕರ್ಷಣೆ.
ಆಗ ನಾವು ಬಂಧಿತರಾಗ್ತೀವಿ. ಯಾವಾಗ ವಸ್ತುಗಳ ಜೊತೆಗೆ ಆಕರ್ಷಣೆಯನ್ನು ಹೊಂದುತ್ತೀವೋ ಭಯವಾಗುತ್ತೆ. ಯಾಕೆ? ಯಾವುದನ್ನು ಪ್ರೀತಿಸ್ತೀವೋ, ಯಾವುದನ್ನು ಇಷ್ಟಪಡ್ತೀವೋ, ಯಾವುದರ ಹಿಂದೆ ನಾವು ಹೋಗ್ತೀವೋ ಕಳ್ಕೊಳ್ಬಾರ್ದು, ಅದನ್ನ ಇಲ್ಲವಾಗಬಾರ್ದು. ಭಯ ನಮ್ಗೆ ಯಾರು ತಗೊಂಡು ಹೋಗ್ಬಿಡ್ತಾರೋ. ಈ ಶರೀರ ಇದ್ರೆ ರೋಗ, ಯಾವಾಗ ಏನ್ ರೋಗ ಬರುತ್ತೋ ಗೊತ್ತಿಲ್ಲ, ಯಾವಾಗ ಏನ್ ಹೆಚ್ಚು ಕಡಿಮೆ ಆಗ್ತದೋ ಗೊತ್ತಿಲ್ಲ. ಇದರಿಂದ ಬಂಧನ ಎಲ್ಲಿದೆ ಅಲ್ಲಿ ಭಯ, ಭಯದಿಂದ ಕ್ರೋಧ. ಭಗವದ್ಗೀತೆಯಲ್ಲಿ ನಾವು ಓದ್ತೀವಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಕೆಳಗಡೆಗೆ ಬೀಳ್ತಕ್ಕಂತಹ ಮೆಟ್ಟಿಲನ್ನು ತೋರಿಸ್ತಾನೆ ಭಗವಂತ. ಎರಡನೇ ಆಸಕ್ತಿ, ಆಸೆ, ಅದರಿಂದ ಕ್ರೋಧ, ಕ್ರೋಧದಿಂದ ಅವಿವೇಕ. ಯಾವಾಗ ವ್ಯಕ್ತಿ ಅಂತಃಕರಣವನ್ನ ಕ್ರೋಧ ಅನ್ನುವಂಥದ್ದು ಆವರಿಸ್ತೋ ಅವನು ತನ್ನ ವಿವೇಕವನ್ನ ಕಳೆದುಕೊಳ್ತಾನೆ. ಯಾವುದು ಸರಿ ಯಾವುದು ತಪ್ಪು ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ ಅವನು. ಯಾವುದು ಧರ್ಮ ಯಾವುದು ಅಧರ್ಮ ಅವನಿಗೆ ಗೊತ್ತಾಗೋದಿಲ್ಲ, ಅದನ್ನ ಕುರಿತು ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಏನನ್ನ ಮಾಡಿದ್ರೆ ಏನಾಗ್ತದೆ, ಅದರಿಂದ ಬರ್ತಕ್ಕಂಥ ಫಲವೇನು, ಅದರ ಬಗ್ಗೆ ವಿಚಾರವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅವನು. ಆದ್ದರಿಂದ ಕ್ರೋಧ ಅನ್ನಿಸೋದು ನಮ್ಮ ಬುದ್ಧಿನಾಶಕ್ಕೆ ಕಾರಣವಾಗ್ತದೆ. ಬುದ್ಧಿನಾಶ ಯಾವಾಗ ಆಯ್ತು ಆವಾಗ ಕರ್ಮ ಬಂಧನ. ಅವಿವೇಕದಿಂದಾಗಿ ಕರ್ಮಗಳು, ಕರ್ಮದಿಂದ ಫಲದಿಂದ ವಾಸನೆ, ಈ ವಿಚಿತ್ರವಾಗಿರ್ತಕ್ಕಂಥ ವಾಸನೆಗಳಿಂದಾಗಿ ಪುನರ್ಜನ್ಮ. ಆದ್ರಿಂದ ಅಜ್ಞಾನ ನನ್ನ ಜನನ ಮರಣ ಚಕ್ರಕ್ಕೆ ಮೂಲ ಕಾರಣ. ಹಾಗಾದ್ರೆ ಸಂಸಾರ ಅಂತಂದ್ರೆ ಏನು? ಸಂಸಾರ ಅಂತಂದ್ರೆ ಕೇವಲ ಕುಟುಂಬ ಅಲ್ಲ. ಸಂಸಾರ ಅಂತಂದ್ರೆ ಗಂಡ ಅಲ್ಲ, ಸಂಸಾರ ಅಂದ್ರೆ ಹೆಂಡತಿ ಅಲ್ಲ, ಸಂಸಾರ ಅಂದ್ರೆ ಮನೆಯಲ್ಲ. ಸಂಸಾರ ಅಂತಂದ್ರೆ ಬಂಧನದಿಂದ ಕೂಡಿರ್ತಕ್ಕಂಥ ಅನುಭವದ ಒಂದು ಚಕ್ರ. ನೀವು ಕಾಡಲ್ಲಿ ಇದ್ಕೊಂಡು ಸಂಸಾರ ಆಗಿರ್ಬೋದು, ಮನೆಯಲ್ಲಿ ಕೂತ್ಕೊಂಡು ಸನ್ಯಾಸಿ ಆಗಿರ್ಲಿಕ್ಕೆ ಸಾಧ್ಯ. ಸಂಸಾರ ಅಂತಕ್ಕಂಥದ್ದು ಯಾವುದೋ ಒಂದು ಸ್ಥಳದಲ್ಲಿಲ್ಲ. ಸಂಸಾರ ಅನ್ನೋದು ನಮ್ಮ ಅಂತಃಕರಣದ ಮನೋಭಾವ. ಏನ್ ಹೇಳಿ, ಸಂಸಾರದ 3 ಲಕ್ಷಣಗಳಿವೆ. ಏನದು 3 ಲಕ್ಷಣ? ಅನಿತ್ಯತೆ, ಯಾವಾಗ್ಲೂ ಬದಲಾಗ್ತಾ ಇರ್ತದೆ. ಅತೃಪ್ತಿ, ಅದು ಯಾವಾಗ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ತೃಪ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ಅವಲಂಬನೆ, ಎಲ್ಲವೂ ಕೂಡ ಇನ್ನೊಂದರ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೆ ಹೆಸರು ಸಂಸಾರ. ನನಗೆ ಸುಖ ಬೇಕು, ಅದಕ್ಕೆ ಹಣ ಬೇಕು. ನನಗೆ ಸುಖ ಬೇಕು, ಅದಕ್ಕೆ ಹೆಣ್ಣು ಬೇಕು. ನನಗೆ ಸುಖ ಬೇಕು, ನನಗೆ ಮನೆ ಬೇಕು. ನನಗೆ ಶಾಂತಿ ಬೇಕು, ಅಥವಾ ಮತ್ತೊಂದು ವ್ಯಕ್ತಿ ವಸ್ತು ಬೇಕು. ತಿನ್ನುವಂಥದ್ದು ಬೇಕು, ಕೇಳುವಂಥದ್ದು ಬೇಕು, ಮುಟ್ಟುವಂಥದ್ದು ಬೇಕು. ಗಮನಿಸಿ, ಸೀಮಿತವಾಗಿರ್ತಕ್ಕಂಥ ವಸ್ತುಗಳಿಂದ, ವಿಷಯಗಳಿಂದ ಅಸೀಮವಾಗಿರ್ತಕ್ಕಂಥ ಸುಖ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಸೀಮಿತವಾಗಿರ್ತಕ್ಕಂಥ ಸಂಬಂಧ, ಸೀಮಿತವಾಗಿರ್ತಕ್ಕಂತಹ ಸುಖ ಶಾಂತಿ, ಅದಕ್ಕಿಂತ ಹೆಚ್ಚಿನ ಸುಖ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಗಮನಿಸಿ, ಯಾವಾಗ ವ್ಯಕ್ತಿ ವೇದಾಂತದ ವಿಚಾರವನ್ನ ಚಿಂತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಅವನಿಗೆ ಗೊತ್ತಾಗುತ್ತೆ ಸಮಸ್ಯೆ ಅನ್ನೋಂಥದ್ದು ಹೊರಗಡೆಗಿಲ್ಲ, ಸಮಸ್ಯೆ ಜಗತ್ನಲ್ಲಿಲ್ಲ, ಸಮಸ್ಯೆ ಇರೋದು ನನ್ನ ಅಂತಃಕರಣದ ಒಳಗಡೆಗೆ. ಪರಿಸ್ಥಿತಿನ ಬದಲಾಯಿಸಿದ್ರೆ ನಾನು ಸಂತೋಷವಾಗ್ತೇನೆ? ಇಲ್ಲ. ಕೆಲಸವನ್ನ ಬದಲಾಯಿಸೋದ್ರಿಂದ ನನಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿ ಆಗುತ್ತೆ? ಇಲ್ಲ. ಊರು ಬದಲಿಸಿದ್ರು
ಮನೆಯ ತೊರೆದೊಡಲೆ ವನಗುಹೆಯ ಸಾರಲೇಂ ತನುವನುಗ್ರಹ ವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನು ಊರೂರು ಅಲೆದೊಡೆ ಮನವ ತೊರೆದಿರಲ. ಏನೇನನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯತೆ ಎಲ್ಲವನ್ನು ಕೂಡ ನಾವು ಬದಲಾಯಿಸ್ಬೋದು. ಆದರೆ ಮನಸ್ಸು ಅದು ಮಾತ್ರ ಹಾಗೆ ಇದೆ, ಅದು ಬದಲಾಗೋದೇ ಇಲ್ಲ. ಯಾಕೆ? ನಾವಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದನ್ನು ಬದಲಾಯಿಸಬೇಕಾಗಿದೆ, ಅದರಲ್ಲಿ ಕ್ರಾಂತಿಯನ್ನು ತರಬೇಕಾಗಿದೆ. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು, ಅದಕ್ಕೆ ಸರಿಯಾದ ಜ್ಞಾನವನ್ನು, ಅದಕ್ಕೆ ಸರಿಯಾದ ಶಿಕ್ಷಣವನ್ನು ನಾವು ಕೊಡಬೇಕಾಗಿದೆ. ಎಲ್ಲಿ ತನಕ ಆ ಮನಸ್ಸಿಗೆ ಸರಿಯಾದ ವಿವೇಕವನ್ನ, ಸರಿಯಾದ ಜ್ಞಾನವನ್ನು ನಮ್ಮ ಕೈನಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ವೋ ಅಲ್ಲಿ ತನಕವೂ ಕೂಡ ಸಂಸಾರವೇ. ಯಾವಾಗ ಸರಿಯಾದ ಜ್ಞಾನವನ್ನು ಪಡಿತೀವಿ, ಯಾವಾಗ ಸರಿಯಾದ ತಿಳುವಳಿಕೆಯನ್ನು ನಾವು ಪಡಿತೇವೆ, ಸಂಸಾರದ ಮಿಥ್ಯಾತ್ವದ ಪರಿಚಯ ಅನ್ನೋದು ನಮಗಾಗುತ್ತೆ. ಮುಕ್ತಿ ಅಂದ್ರೆ ಜಗತ್ತನ್ನ ಬಿಡೋದಲ್ಲ, ಮುಕ್ತಿ ಅಂದ್ರೆ ವಸ್ತುಗಳನ್ನ ಬಿಡೋದಲ್ಲ, ಮುಕ್ತಿ ಅಂದ್ರೆ ವ್ಯಕ್ತಿಗಳನ್ನ ಬಿಡೋದಲ್ಲ. ಲೋಕವನ್ನ ಬಿಟ್ಟು ಹೋಗ್ಬೇಕಾಗಿಲ್ಲ. ಲೋಕದ ಬಗ್ಗೆ ಇರ್ತಕ್ಕಂಥ ಅಜ್ಞಾನ. ಶಂಕರ ಭವಶಂಕರ ದೇಶಿಕಮೇ ಶರಣಂ. ಶಂಕರ ಏನು ಮಾಡ್ತಾ ಇದ್ದಾನೆ? ನಮ್ಮ ಮನೆಯನ್ನು ತೆಗೆದುಕೊಂಡು ಹೋಗೋದಿಲ್ಲ, ನಮ್ಮ ಕುಟುಂಬವನ್ನ ನಾಶ ಮಾಡುವುದಿಲ್ಲ ಶಂಕರ. ಶಂಕರನ ಕೆಲಸ ಇಷ್ಟೇ. ಏನು? ಸರಿಯಾದ ಜ್ಞಾನವನ್ನು ಕೊಡುವಂಥದ್ದು, ಸರಿಯಾದ ತಿಳುವಳಿಕೆಯನ್ನು ಕೊಡುವಂಥದ್ದು, ಅಂತಃಕರಣದ ಒಳಗಡೆಗೆ ವಿವೇಕವನ್ನು ಜಾಗೃತ ಮಾಡ್ತಾರೆ. ಯಾವಾಗ ಅವಿದ್ಯಾ ಕಲ್ಪಿತವಾಗಿರತಕ್ಕಂಥ ಸಂಸಾರ ನಮ್ಮ ಅಂತಃಕರಣದ ಒಳಗಡೆ ಇದೆಯೋ, ವಿವೇಕದ ಮೂಲಕ ಅದರ ಅರಿವಾಗುವಂಥದ್ದು. ಈ ಅಜ್ಞಾನದ ಆವರಣದಿಂದಾಗಿ ವ್ಯಕ್ತಿ ತನ್ನನ್ನು ತಾನೇ ಮರೆತಿದ್ದಾನೆ. ಅಜ್ಞಾನದ ಪೊರೆಯನ್ನ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅದಕ್ಕೆ ಗುರು ಬೇಕು ನಮಗೆ. ಅಜ್ಞಾನದ ಅಂಧಕಾರವನ್ನ, ಅಜ್ಞಾನದ ಪೊರೆಯನ್ನ ಕತ್ತರಿಸಲಿಕ್ಕಾಗಿ ಒಬ್ಬ ಗುರು. ಎಲ್ಲೋ ಇರ್ತಕ್ಕಂಥ ಮುಕ್ತಿಯನ್ನ ನಮಗೆ ತಂದು ಕೊಡೋದಿಲ್ಲ ಶಂಕರ. ನಮ್ಮ ನಿಜವಾದ ಸ್ವಭಾವ, ನಮ್ಮ ನಿಜವಾದ ಸ್ವರೂಪವನ್ನ ತೋರಿಸ್ತಾನೆ. ಆದ್ರಿಂದ ಆಚಾರ್ಯ ತೋಟಕರಿಗೆ ಯಾವಾಗ ಗುರುಗಳನ್ನು ನೋಡಿದ್ರೋ ಅವ್ರಿಗೆ ತಿಳಿದಿತ್ತು, ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಕೇವಲ ನನ್ನ ಜೀವನದ ಸಮಸ್ಯೆಗಳನ್ನ, ಕೇವಲ ನನ್ನ ಜೀವನದ ತಾಪತ್ರಯಗಳನ್ನ ದೂರ ಮಾಡ್ತಕ್ಕಂಥವ್ರು ಇವರಲ್ಲ. ಮತ್ತೆ ನನ್ನ ಅಂತಃಕರಣದ ಅಜ್ಞಾನವನ್ನು ದೂರ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಆದ್ರಿಂದ ಅವರ ಬಾಯಿಂದ ಬಂದದ್ದು ಭವ ಶಂಕರ ದೇಶಿಕಮೇ ಶರಣಂ. ಹೇ ಶಂಕರ, ಸಂಸಾರ ಸಾಗರದಲ್ಲಿ ಸುಟ್ಟು ಒದ್ದಾಡ್ತಾ ಇರ್ತಕ್ಕಂಥ ನಾನು ನಿನಗೆ ಶರಣಾಗತನಾಗಿ ಬಂದಿದ್ದೀನಿ, ನನ್ನನ್ನು ಕಾಪಾಡು. ನಾವು ಜಗತ್ತಿನಿಂದ ಬಂಧಿತರಾಗಿಲ್ಲ, ವಿಷಯ ವಸ್ತುಗಳಿಂದ ನಾವು ಬಂಧಿತರಾಗಿಲ್ಲ, ನಮ್ಮ ಅಜ್ಞಾನದಿಂದ ನಾವು ಬಂಧಿತರಾಗಿದ್ದೇವೆ. ನಮ್ಮ ಶತ್ರು ಹೊರಗಡೆಗೆ ಇಲ್ಲ, ನಮ್ಮ ಶತ್ರು ನಮ್ಮದೇ ಅವಿದ್ಯೆ, ನಮ್ಮ ಶತ್ರು ನಮ್ಮದೇ ಅಜ್ಞಾನ, ಅಂಧಕಾರ. ಸ್ಥಳವನ್ನು ಬದಲಾಯಿಸೋದ್ರಿಂದ ಮುಕ್ತಿ ಸಿಗೋದಿಲ್ಲ. ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಜ್ಞಾನದ ಉದಯವಾಯಿತೋ ಆವಾಗ ಮುಕ್ತಿ. ಆದ್ರಿಂದ ನಾವು ಪದೇ ಪದೇ ಅಂತಃಕರಣದ ಒಳಗಡೆ ಹೇಗಬೇಕು? ಏನಂತ? ಭವಶಂಕರ ದೇಶಿಕಮೇ ಶರಣಂ, ಭವಶಂಕರ ದೇಶಿಕಮೇ ಶರಣಂ. ಗಮನಿಸಿ, ಶಿವನೇ ಯಾಕೆ ಮಂಗಳ, ಶಿವನೇ ಯಾಕೆ ಶಂಕರ?
ನಾವು ನೋಡಿದ್ದೇವೆ, ಅಜ್ಞಾನವೇ ಬಂಧನ, ಅಜ್ಞಾನವೇ ಸಂಸಾರ, ಜ್ಞಾನವೇ ಮುಕ್ತಿ. ಜ್ಞಾನವನ್ನ ಕೊಡ್ತಕ್ಕಂತಹ ಗುರುವಿನ ಮೂಲ ಯಾರು? ವೇದಾಂತ ಹೇಳುತ್ತೆ, ನಮ್ಮ ಋಷಿಮುನಿಗಳು ಹೇಳ್ತಾರೆ, ಆದಿಗುರು ಶಿವ. ಅರೆ, ಬ್ರಹ್ಮನಲ್ಲ ಯಾಕೆ? ಯಾಕೆ ವಿಷ್ಣು ಅಲ್ಲ? ಶಿವ ಸಂಹಾರ ತತ್ವ, ನಾಶ ಮಾಡತಕ್ಕಂಥವನು, ಮೃತ್ಯುವಿನ ಅಧಿದೇವತೆ. ಜಗತ್ನಲ್ಲಿ ಭಗವಂತ ಶಿವನ ಬಗ್ಗೆ ಬಹಳ ತಪ್ಪಾದ ಒಂದು ಕಲ್ಪನೆ ಇದೆ. ಶಿವ ಮೃತ್ಯುವಿನ ಅಧಿದೇವತೆ, ಸಂಹಾರಕ, ಅದರಿಂದ ಭಯಾನಕ. ಗಮನಿಸಿ, ಈ ಜಗತ್ತಿನಲ್ಲಿ ಶಿವನ ಸಂಹಾರವೇ ಮಂಗಳಕರ. ಈ ಜಗತ್ತಿನಲ್ಲಿ ಮೃತ್ಯು ಅನ್ನುವಂಥದ್ದು ಒಂದು ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇತ್ತು. ಆದ್ರಿಂದ ದುಃಖ ನಾಶವಾಗಬೇಕು, ರೋಗ ನಾಶವಾಗಬೇಕು. ಶಿವ ಏನನ್ನ ಸಂಹಾರ ಮಾಡ್ತಾ ಇದ್ದಾನೆ? ನಮ್ಮ ಅಜ್ಞಾನವನ್ನ, ನಮ್ಮ ಅಹಂಕಾರವನ್ನ, ನಮ್ಮ ಮಮಕಾರವನ್ನ, ನಮ್ಮ ಕಾಮಕ್ರೋಧಗಳನ್ನ, ನಮ್ಮ ಕರ್ಮ ಬಂಧನವನ್ನ, ನಮ್ಮ ಸಂಸಾರದ ಭ್ರಮೆಯನ್ನ. ಆದ್ರಿಂದ ಶಿವನ ಸಂಹಾರ ಏನದು? ಮೋಕ್ಷದ ಆರಂಭ, ಮುಕ್ತಿಯ ಆರಂಭ. ಶಿವ ಅಂತಕ್ಕಂಥವನು ಭಯಾನಕವಾಗಿಲ್ಲ. ಶಿವನನ್ನ ಕಂಡ್ರೆ ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಅಯ್ಯೋ ಸ್ವಾಮೀಜಿ, ಈ ಶಿವ ಸ್ಮಶಾನದಲ್ಲಿ ಇರ್ತಾನೆ, ಭಸ್ಮಧಾರಿ, ಕಪಾಲ ಮಾಲೆ ಧಾರಿ. ಏನಿದೆಲ್ಲ? ಭಗವಾನ್ ರಮಣ ಮಹರ್ಷಿಗಳು ಯಾವಾಗಲೂ ಕೂಡ ಭಸ್ಮವನ್ನು ತೆಗೆದುಕೊಂಡು ಹಣ್ಣ ಹಚ್ಕೊಳ್ಳೋ. ಏನ್ ಹೇಳಿ, ಈ ಶರೀರವು ಇವತ್ತಲ್ಲ ನಾಳೆ ಇದೇ ರೀತಿಯಲ್ಲೇ ಭಸ್ಮವಾಗುವಂಥದ್ದು. ಈ ಶರೀರ, ಈ ಧನ, ಈ ಅಹಂಕಾರ, ಈ ವೈಭವ, ಈ ರಾಜಸಿಂಹಾಸನ, ಈ ಅಧಿಕಾರ, ಈ ಸೌಂದರ್ಯ ಏನಿದೆಲ್ಲ ಎಲ್ಲವೂ ಕೂಡ ಭಸ್ಮವಾಗ್ತಕ್ಕಂಥದ್ದು. ಯಾವುದು ಕೂಡ ಶಾಶ್ವತವಲ್ಲ, ಯಾವುದು ಕೂಡ ಉಳಿಯುವಂಥದ್ದಲ್ಲ. ಆದ್ರಿಂದ ಇದು ಅನಿತ್ಯ. ಇವುಗಳಲ್ಲಿ ಮಮಕಾರ ಅನ್ನೋದು ಬೇಡ. ಶಿವನ ವಾಸಸ್ಥಾನ ಸ್ಮಶಾನದಲ್ಲಿ, ಅವನು ಪರ್ಮನೆಂಟ್ ಅಡ್ರೆಸ್. ಅವನು ಮಾತ್ರ ಅಲ್ಲ, ನಮ್ಮೆಲ್ಲರ ಪರ್ಮನೆಂಟ್ ಅಡ್ರೆಸ್ ಅದೇ. ರಾಜನಿಗೂ ಅದೇ, ಬಡವನಿಗೂ ಅದೇ, ಮಂತ್ರಿಗೂ ಅದೇ, ಅಧಿಕಾರಿಗೂ ಇದೆ. ಒಬ್ಬ ಪಂಡಿತನಿಗೂ ಅದೇ, ಒಬ್ಬ ಜ್ಞಾನಿಗೂ ಅದೇ, ಒಬ್ಬ ವಿಜ್ಞಾನಿಗೂ ಅದೇ ಅಡ್ರೆಸ್. ಮತ್ತೆ ಅಹಂಕಾರಕ್ಕೆ ಸ್ಥಳವೇ ಇಲ್ಲ. ಆಕ್ಚುಲಿ ಕಪಾಲ ಮಾಲೆಯನ್ನು ಧರಿಸಿದಾನೆ ಶಿವ. ಏನಿದು? ಏನು ನಾವು ನೋಡ್ತಾ ಇದ್ದೀವಿ? ಇದೊಂದು ಸುಂದರವಾದ ಶರೀರ, ಇವಳು ಸುಂದರ, ಅವನು ಸುಂದರ. ಏನು ಹೆಮ್ಮೆ ಪಡ್ತಾ ಇದ್ದೀವಿ? ಈ ಮುಖಗಳು ಏನಿಲ್ಲ, ಒಂದು ದಿವಸ ಇವೆಲ್ಲವೂ ಕೂಡ ಕಪಾಲಗಳೇ. ಭಗವಂತ ಶಿವನ ಸಂಪೂರ್ಣವಾಗಿರ್ತಕ್ಕಂಥ ಉಪದೇಶ ಏನಿದು? ಇದು ಅನಿತ್ಯ, ಇದು ಸತ್ಯ ಅಲ್ಲ, ಇದನ್ನು ಹಿಡ್ಕೊಳ್ಬೇಡ, ಇದರಿಂದ ಹೊರಗೆ ಬಾ, ಸತ್ಯವನ್ನ ಅರಿತುಕೋ, ನಿಜವಾದ ತತ್ವವನ್ನು ಅರಿಯುವ ಪ್ರಯತ್ನವನ್ನು ಮಾಡಿ. ಈ ಶರೀರ ಬಿದ್ದು ಹೋಗೋಕ್ಕಿಂತ ಮೊದಲೇ ಈ ಅಮೃತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ. ಸೃಷ್ಟಿಯ ಆದಿಯಲ್ಲಿ ಕೊಟ್ಟಂತಹ ಉಪದೇಶ ಇದು. ಆದ್ರಿಂದ ಭಗವಂತನಿಗೆ ದಕ್ಷಿಣಾಮೂರ್ತಿ ಅಂತ ಹೇಳಿ ಕರೆದ್ರು. ಸನಕಾದಿ ಋಷಿಗಳು ಸೃಷ್ಟಿಯ ಆರಂಭದಲ್ಲಿ ಜ್ಞಾನಕ್ಕಾಗಿ ಬಂದರು ಭಗವಂತನ ಬಳಿ.
ಅವರಿಗೆ ಬೋಧನೆ ಮಾಡಿದ್ದು ಯಾರು? ದಕ್ಷಿಣಾಮೂರ್ತಿ ಶಿವ. ಮೌನ ವ್ಯಾಖ್ಯಾ ಪ್ರಕಟಿತ ಪರ ಬ್ರಹ್ಮತತ್ವಂ ಯುವಾನಂ. ಯುವಾನಂ, ಯುವಕನಾದಂತಹ ಒಬ್ಬ ಗುರು ಪರಬ್ರಹ್ಮ ತತ್ವವನ್ನ ಬೋಧಿಸಿದ. ಹೇಗೆ? ಮೌನದಲ್ಲಿ. ಯಾಕೆ? ಆ ಪರಮ ಸತ್ಯ ಆತ್ಮತತ್ವ ಅಧ್ಯಾತ್ಮ ಜ್ಞಾನ ಅನ್ನೋದೇನಿದೆ ಅದು ಮಾತು ಮನಂಗಳಿಂದ ತತ್ತ ಮೀರಿದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗು. ದಕ್ಷಿಣಾಮೂರ್ತಿಯ ಆ ಒಂದು ಕಲ್ಪನೆ ಯೌವನದಿಂದ ಕೂಡಿರ್ತಕ್ಕಂತಹ ಗುರು. ವೃದ್ಧ ಶಿಷ್ಯ ಗುರುರ್ ಯುವ. ವಯಸ್ಸಿನಿಂದ ಯಾವ ವ್ಯಕ್ತಿಗೂ ಈ ಜಗತ್ತಿನಲ್ಲಿ ಜ್ಞಾನ ಅನ್ನುವಂಥದ್ದು ಬರೋದಿಲ್ಲ. ವಟ ವೃಕ್ಷದ ಅಡಿ ಕುಳಿತುಕೊಂಡು ಚಿನ್ಮುದ್ರೆ, ಈ ಬೆರಳು ಅನ್ನುವಂಥದ್ದೇನಿದು ಬ್ರಹ್ಮ, ಇದೇನಿದೆ ಇದು ಜೀವ, ಇದು ಬ್ರಹ್ಮನಿಗೆ ಶರಣಾಗತಿಯನ್ನು ಹೊಂದಬೇಕು. ಇದನ್ನ ಚಿನ್ಮುದ್ರಾ ಅಂತ ಹೇಳಿ ಕರಿತೀವಿ. ಏನ್ ಈ ಮೂರುಗಳು? ಇದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಥವಾ ತ್ರಿಗುಣಗಳು ಅಥವಾ ತ್ರಿಕಾಲಗಳು, ಮೂರು ಅವಸ್ಥೆಗಳು. ಅದರಿಂದ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಗವಂತ. ಅದರಿಂದ ಗುರು ಅಂತಕ್ಕಂಥವನೇ ಮಹೇಶ್ವರ, ಗುರು ಅಂತಕ್ಕಂಥವನೇ ಶಿವ. ಯಾಕೆ? ಯಾರು ನಮ್ಮ ಅಜ್ಞಾನವನ್ನು ನಾಶ ಮಾಡ್ತಾರೋ, ಯಾರು ನಮ್ಮ ಅಂಧಕಾರವನ್ನು ದೂರ ಮಾಡ್ತಾರೋ, ಯಾರವರು? ಅವ್ರ ಹೆಸರು ಆಚಾರ್ಯ ಶಂಕರ. ದಕ್ಷಿಣ ಮೂರ್ತಿಯಿಂದ ಏನು ಜ್ಞಾನವನ್ನ ಪಡೆದ್ರು ಸನಕಾದಿ ಋಷಿಮುನಿಗಳು, ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜ್ಞಾನ ಇದು. ಆದ್ರಿಂದ ಆಚಾರ್ಯ ಶಂಕರರು ಕೇವಲ ಒಂದು ಪಂಡಿತರಾಗಿರ್ಲಿಲ್ಲ. ಆಚಾರ್ಯ ತೋಟಕರ ದೃಷ್ಟಿಯಲ್ಲಿ ಅವರು ಗುರುಗಳನ್ನ ಕಂಡಿದ್ದು ಶಿಕ್ಷಕ ಅಲ್ಲ, ವಾದಶೂರನಲ್ಲ, ಒಬ್ಬ ಪಂಡಿತ ಆಗಿರಲಿಲ್ಲ. ಆಚಾರ್ಯ ಶಂಕರರನ್ನು ಅವರು ಸಾಕ್ಷಾತ್ ಶಿವನ ರೂಪದಲ್ಲಿ ಕಂಡು. ಆದ್ರಿಂದ ಅವರು ಪ್ರತಿಯೊಂದು ಶ್ಲೋಕದ ಕೊನೆಗೆ ಅವ್ರು ಹೇಳುವಂಥದ್ದು ಭವಶಂಕರ ದೇಶಿಕ ಮೇ ಶರಣಂ. ಹೇ ಭವಶಂಕರ, ಹೇ ಸಂಸಾರ ನಾಶಕ. ಶಿವ ಸ್ವರೂಪದಿಂದ ಕೂಡಿರ್ತಕ್ಕಂಥ ಹೇ ಗುರು. ನನ್ನನ್ನು ಕಾಪಾಡು, ನನಗೆ ರಕ್ಷಣೆಯನ್ನ ಕೊಡು, ನನ್ನನ್ನು ನೋಡ್ಕೋ. ಎಷ್ಟು ವಿಚಿತ್ರ ನೋಡಿ. ಸೃಷ್ಟಿ ಮಾಡಿದವನು ಬ್ರಹ್ಮ, ಅದನ್ನ ಪಾಲನೆ ಮಾಡ್ತಾ ಇರೋನು ವಿಷ್ಣು, ಸಂಹರಿಸತಕ್ಕಂಥವನು ಶಿವ. ಆದ್ರೆ ವೇದಾಂತದ ದೃಷ್ಟಿಯಲ್ಲಿ ಸಂಹಾರವೇ ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ಸೃಷ್ಟಿ ಆರಂಭ, ಪಾಲನೆ, ಸ್ಥಿತಿ, ಮುಂದುವರಿಕೆ, ಕಾಪಾಡ್ಕೊಂಡು ಹೋಗುವಂತ. ಸಂಹಾರ ಅಂದ್ರೆ ಪರಿಹಾರ. ಮುಕ್ತಿಗೆ ಬೇಕಾಗಿರ್ತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಸೃಷ್ಟಿಯಲ್ಲ. ನಮಗೆ ಹೊಸ ಲೋಕದ ಅವಶ್ಯಕತೆ ಇಲ್ಲ, ಹೊಸ ವಿಷಯಗಳ ಅವಶ್ಯಕತೆ ಇಲ್ಲ, ಹೊಸ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ, ಹೊಸದಾದ ಅನುಭವಗಳು ನಮಗೆ ಬೇಕಿಲ್ಲ.
ಹೊಸ ಹೊಸ ಸಿದ್ಧಿಗಳಿಗೋಸ್ಕರ ನಾವು ಇಲ್ಲಿ ಬಂದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅಜ್ಞಾನದ ನಾಶ, ಅಜ್ಞಾನದ ಸಂಹಾರ, ಅಜ್ಞಾನವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ. ಆದ್ರಿಂದ ಭಗವಂತ ಶಿವನ ಕಾರ್ಯ ಅನ್ನೋದು ಏನಿದೆ ಅದು ಮುಕ್ತಿಯಿಂದ ಕೂಡಿರ್ತಕ್ಕಂಥದ್ದು, ಮುಕ್ತಿ ಕಾರ್ಯ, ಮೋಕ್ಷ ಕಾರ್ಯ. ಆದ್ರಿಂದ ಆಚಾರ್ಯ ಶಂಕರರು ಏನು ಬೋಧನೆ ಮಾಡಿದ್ರು? ಉಪನಿಷತ್ತಿನ ತತ್ವವನ್ನ ಬೋಧನೆ ಮಾಡಿದ್ರು. ಏನದು? ಅಜ್ಞಾನವನ್ನ ದೂರ ಮಾಡತಕ್ಕಂಥ ಒಂದು ಕೆಲಸ ಅದು. ಅಧ್ಯಾಸ ಭಾಷ್ಯವನ್ನ ರಚನೆ ಮಾಡಿದ್ರು. ಆಚಾರ್ಯ ಶಂಕರರ ಯಾವುದೇ ಸ್ತೋತ್ರಗಳನ್ನು ನೋಡಿ, ಯಾವುದೇ ಕೃತಿಗಳನ್ನು ನೋಡಿ, ಅದು ಗಣಪತಿ ಇರಬಹುದು, ವಿಷ್ಣು ಇರಬಹುದು, ಶಿವನಿರಬಹುದು, ಅಮ್ಮನವರಿರಬಹುದು, ಹೊರಗಡೆಗೆ ಎಲ್ಲ ರೂಪವನ್ನು ಅವರು ಕಲ್ಪಿಸಿರ್ಬೋದು. ಆದ್ರೆ ಕೊನೆಗೆ ಹೇಳ್ತಾರೆ, ಆ ದೇವಿ ಹೊರಗಡೆಗಿಲ್ಲ, ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂಥವಳು. ಹೊರಗಡೆ ಕಾಣತಕ್ಕಂಥ, ಒಳಗಡೆಗೆ ಗೋಚರವಾಗ್ತಕ್ಕಂಥ ಈ ಎರಡು ತತ್ವಗಳು ಬೇರೆಯಲ್ಲ, ಅದು ಒಂದೇ. ಯಾರು ಹೇಳಿ ಗುರು? ಯಾವ ವ್ಯಕ್ತಿ ನನ್ನ ಅಂತಃಕರಣದ ಅಜ್ಞಾನವನ್ನು ದೂರ ಮಾಡ್ತಾನೆ ಅದಕ್ಕೋಸ್ಕರ ಅವನನ್ನ ಪೂಜಿಸೋದು. ಒಬ್ಬ ವ್ಯಕ್ತಿಯನ್ನಾಗೆಲ್ಲ, ಅವನ ಅಂತಃಕರಣದ ಒಳಗಿರ್ತಕ್ಕಂಥ ಜ್ಞಾನಕ್ಕೆ ನಮಸ್ಕಾರ. ಗುರು ಯಾರೇ ಆಗಿರ್ಲಿ, ಅವನಿಗೆ ವಯಸ್ಸು ಎಷ್ಟೇ ಇರಲಿ, ಅವನಿಗೆ ಹೋಗಿ ನಮಸ್ಕರಿಸ್ತೀವಿ ನಾವು. ಯಾಕೆ? ಅಲ್ಲಿ ವಯಸ್ಸಲ್ಲ, ಅಲ್ಲಿ ಜಾತಿ ಅಲ್ಲ, ಅಲ್ಲಿ ಧರ್ಮ ಅಲ್ಲ, ಅಲ್ಲಿ ಕುಲ ಅಲ್ಲ, ಅಲ್ಲಿ ಗೋತ್ರ ಅಲ್ಲ. ಆದ್ರಿಂದ ಅಧ್ಯಾತ್ಮದ ಈ ಜೀವನದಲ್ಲಿ ಗುರುವಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಪ್ರತಿಯೊಬ್ಬ ಶಿಷ್ಯನೂ ಕೂಡ ಗುರುವನ್ನ ಕುರಿತು ಹೇಳೋದು, ಭವಶಂಕರ ದೇಶಿಕಮೇ ಶರಣಂ. ಹೇ ಶಂಕರ, ನನ್ನನ್ನು ಕಾಪಾಡು, ನನಗೆ ರಕ್ಷಣೆಯನ್ನು ಕೊಡು, ನಾನು ನಿನಗೆ ಶರಣಾಗತನಾಗಿ ಬಂದಿದ್ದೆ. ನಿನ್ನನ್ನು ಬಿಟ್ಟು ಬೇರೆ ಏನೂ ಕೂಡ ನನಗೆ ಗೊತ್ತಿಲ್ಲ. ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ. ಆಚಾರ್ಯ ಶಂಕರರನ್ನು ಕುರಿತು ತೋಟಕರು ಹೇಳ್ತಾ ಇದ್ದಾರೆ, ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ. ಯಾರು ಹೇಳಿ ನಿಜವಾದ ಗುರು? ಶಾಸ್ತ್ರ ಸುಧಾ ಜಲಧೆ. ಏನು ಶಾಸ್ತ್ರ ಸುಧಾ ಜಲಧೆ ಅಂದ್ರೆ? ಶಾಸ್ತ್ರ ವೇದಾಂತ ಜ್ಞಾನ ಸ್ವರೂಪವನ್ನು ಬೋಧಿಸ್ತಕ್ಕಂಥದ್ದು ಶಾಸ್ತ್ರ. ಸುಧಾ ಅಂದ್ರೆ ಅಮೃತ. ಜಲಧಿ ಅಂದ್ರೆ ಸಾಗರ, ಸಮುದ್ರ. ಹೇ ಶಾಸ್ತ್ರ ಸ್ವರೂಪ ಅಮೃತದಿಂದ ಕೂಡಿರ್ತಕ್ಕಂತಹ ಸಾಗರ. ಆಚಾರ್ಯ ತೋಟಕರು ನಮ್ಮ ಗುರುವನ್ನ ಕೇವಲ ಒಬ್ಬ ಪಂಡಿತ ಅಂತ ಕರೀಲಿಲ್ಲ. ಅವ್ರು ಹೇಳಿದ್ರು, ನೀವು ಜ್ಞಾನದ ಸಾಗರ. ಹೊಳೆ ಅಲ್ಲ, ಒಂದು ಕೆರೆ ಅಲ್ಲ, ಒಂದು ಮಡು ಅಲ್ಲ, ಸಾಗರ. ನದಿ ಅಲ್ಲ. ನದಿ ಅಂತ ಹೇಳ್ಬೋದಿತ್ತು, ಒಂದು ಸರೋವರ ಅಂತ ಕೂಡ ಹೇಳ್ಬೋದಿತ್ತು. ಇಲ್ಲ, ಹೇಳಲಿಲ್ಲ.
ಯಾಕೆ ಹೇಳಿ? ಸಾಗರದ ಲಕ್ಷಣಗಳೇನು ಹೇಳಿ? ಸಾಗರದ ಲಕ್ಷಣ ಅಪಾರ, ಅಳತೆಗೆ ಸಿಗದೇ ಇರತಕ್ಕ, ಅತ್ಯಂತ ಆಳ, ಅಸೀಮ. ಎಲ್ಲ ನದಿಯ ಗುರಿ ಸಾಗರವೇ, ಎಲ್ಲರಿಗೂ ಆಶ್ರಯ ಸ್ಥಾನ. ಗುರು ಕೇವಲ ಓದ್ದವನಲ್ಲ, ಶಾಸ್ತ್ರದ ತತ್ವವನ್ನು, ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದವನಲ್ಲ, ಶ್ಲೋಕಗಳನ್ನು ಕಂಠಪಾಠ ಮಾಡಿದವನಲ್ಲ, ಒಂದಿಷ್ಟು ವೇದದ ಮಂತ್ರಗಳನ್ನು ಅಥವಾ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ಭಾಷಣವನ್ನ, ಪ್ರವಚನವನ್ನು ಮಾಡ್ತಕ್ಕಂಥವ್ರು ಇಲ್ಲ, ಅವನಲ್ಲ ಗುರು. ಯಾವ ವ್ಯಕ್ತಿ ಶಾಸ್ತ್ರಾರ್ಥದಲ್ಲಿ ನಿಷ್ಠ, ಒಬ್ಬ ಪಂಡಿತ ಶಾಸ್ತ್ರವನ್ನ ಹೇಳಬಲ್ಲ, ಆದರೆ ಒಬ್ಬ ಜ್ಞಾನಿ ಶಾಸ್ತ್ರವನ್ನ ಬದುಕುತ್ತಾನೆ. ಒಬ್ಬ ಪಂಡಿತ ಪಾಠ ಮಾಡಬಲ್ಲ, ಒಬ್ಬ ಜ್ಞಾನಿ ಪರಿವರ್ತನೆಯನ್ನ ಮಾಡ್ತಾನೆ. ಒಬ್ಬ ಪಂಡಿತ ತಾರ್ಕಿಕವಾಗಿ ಜಗತ್ತಿನಲ್ಲಿ ಮಾತನಾಡಬಲ್ಲ, ಆದರೆ ಒಬ್ಬ ಜ್ಞಾನಿ ಅಜ್ಞಾನವನ್ನ ನಾಶ ಮಾಡುವ ಶಕ್ತಿ, ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಯಾಕೆ ಹೇಳಿ ಆಚಾರ್ಯ ಶಂಕರನನ್ನ ನಾವು ಇಷ್ಟೊಂದು ಆರಾಧಿಸೋದು, ಇಷ್ಟೊಂದು ಪೂಜಿಸೋದು? ಅನೇಕ ಪಂಡಿತರುಗಳಾಗಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ, ಆದರೆ ಎಲ್ಲರೂ ಶಂಕರರಾಗಲಿ. ಯಾಕೆ ಹೇಳಿ? ಯಾಕೆಂದ್ರೆ ಆಚಾರ್ಯ ಶಂಕರರು ಕೇವಲ ಶಾಸ್ತ್ರಜ್ಞರಾಗಿರ್ಲಿಲ್ಲ, ಕೇವಲ ತಾರ್ಕಿಕರಾಗಿರ್ಲಿಲ್ಲ, ಕೇವಲ ನ್ಯಾಯ ವೈಶೇಷಿಕರಾಗಿರಲಿಲ್ಲ, ಮತ್ತೆ ಅವರೇ ಶಾಸ್ತ್ರದ ಸ್ವರೂಪವಾಗಿ ಅಖಿಲ ಶಾಸ್ತ್ರ ಸುಧಾ ಜಲಧಿ. ಅಖಿಲ ಶಾಸ್ತ್ರ, ಎಲ್ಲ ಶಾಸ್ತ್ರಗಳ ಒಂದು ಸಮೂಹ ಅವರಾಗಿತ್ತು. ನನ್ನ ಗುರು ಕೇವಲ ಒಂದು ಶಾಸ್ತ್ರದ, ಒಂದು ಗ್ರಂಥದ ಪಂಡಿತ ಅಲ್ಲ, ಅಖಿಲ ಶಾಸ್ತ್ರ ಸುಧಾ ಜಲಧಿ. ಇವರು ವೇದಜ್ಞ, ಇವರು ಉಪನಿಷತ್ ತಜ್ಞ, ಬ್ರಹ್ಮ ಸೂತ್ರ ಬಗ್ಗೆ ಭಾಷ್ಯವನ್ನ ಬರೆದಂತಹ ವ್ಯಕ್ತಿ, ಗೀತಾ ಭಾಷ್ಯವನ್ನ ಬರೆದಂಥವರು, ತರ್ಕವೇತ್ತ, ಮೀಮಾಂಸಕ, ವ್ಯಾಕರಣ ಪಂಡಿತ, ಧರ್ಮಶಾಸ್ತ್ರಜ್ಞ. ಇಷ್ಟೇ ಸಾಕಾಗಲ್ಲ. ಒಬ್ಬ ವ್ಯಕ್ತಿ ಎಲ್ಲಾ ಶಾಸ್ತ್ರವನ್ನ ಓದಿರಬಹುದು, ಆದ್ರೂ ಕೂಡ ಅವನು ಗುರು ಆಗ್ಲೇಬೇಕಂತಕ್ಕಂಥ ನಿಯಮ ಏನಿಲ್ಲ. ಯಾಕೆ? ಜ್ಞಾನದ ಸಂಗ್ರಹ ಮಾಡ್ಕೊಳ್ಬೋದು. ಜ್ಞಾನದ ಸಂಗ್ರಹ ಮಾಡೋದ್ರಿಂದ ಯಾವ ವ್ಯಕ್ತಿಗೂ ಜ್ಞಾನೋದಯ ಅನ್ನೋದಾಗೋದಿಲ್ಲ. ಶಾಸ್ತ್ರವನ್ನ ಅರಿಯೋದು ಅಂದ್ರೆ ಏನ್ ಹೇಳಿ? ಶಾಸ್ತ್ರದ ಅರಿವು, ಶಾಸ್ತ್ರದ ತಿಳುವಳಿಕೆ ಅಂತಂದ್ರೆ ಪದಾರ್ಥದ ಜ್ಞಾನ ಅಲ್ಲ, ಮತ್ತೆ ತಾತ್ಪರ್ಯವನ್ನ ಗ್ರಹಣೆ ಮಾಡೋದು. ಒಬ್ಬ ವ್ಯಕ್ತಿ ಭಗವದ್ಗೀತೆಯನ್ನ ಪೂರ್ತಿಯಾಗಿ ಬೇಕಾದ್ರೆ ಕಂಠಪಾಠವನ್ನ ಮಾಡ್ಬೋದು, ಆದ್ರೆ ಅವನು ಆತ್ಮಜ್ಞಾನಿ ಆಗ್ಲೇಬೇಕು ಅಂತಕ್ಕಂಥ ಯಾವ ನಿಯಮವೂ ಕೂಡ ಇಲ್ಲ. ಮತ್ತೊಬ್ಬ ವ್ಯಕ್ತಿ ಕೇವಲ ಒಂದೇ ಒಂದು ಶ್ಲೋಕವನ್ನು ಕಲಿತು ಆತ್ಮಜ್ಞಾನವನ್ನ ಪಡೆಯಬಹುದು, ಮುಕ್ತನಾಗ್ಬೋದು. ಯಾಕೆ? ಶಬ್ದಗಳಲ್ಲ, ಪದಗಳಲ್ಲ, ಮತ್ತೆ ತಾತ್ಪರ್ಯದ ಗ್ರಹಣ, ಅದು ಬಹಳ ಮುಖ್ಯ. ಆಚಾರ್ಯ ಶಂಕರರು ಸುಮ್ಮನೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತೇಳಿ ಭಾಷ್ಯ ಬರೆದದ್ದಲ್ಲ. ವೇದಾಂತದ ಸಂಪೂರ್ಣವಾಗಿರ್ತಕ್ಕಂತಹ ತಾತ್ಪರ್ಯವನ್ನ ಪುನಃ ಸ್ಥಾಪನೆ ಮಾಡಿದ್ರು ಅವರು. ಅವರು ಏನು ನೋಡಿದ್ರು, ಏನು ಕೇಳಿದ್ರು, ಏನು ಅನುಭವಿಸಿದ್ರು, ಇದನ್ನ ಬರೆದಿಟ್ಟರೆ 4 ಜನರಿಗೆ ಉಪಕಾರವಾದೀತು, 4 ಜನರಿಗೆ ಸಹಾಯವಾದೀತು ಅಂತಕ್ಕಂಥ ಒಂದೇ ಒಂದು ಭಾವನೆಯಿಂದ ಬರೆದಿಟ್ಟು, ಮನರಂಜನೆಗೆ ಬರೆದಿದ್ದಲ್ಲ, ಟೈಮ್ ಪಾಸ್ಗಾಗಿ ಬರೆದದ್ದಲ್ಲ ಅದು.
ಅವರ ಯಾವುದೋ ಒಂದು ಪಾಂಡಿತ್ಯ ಪ್ರದರ್ಶನಕ್ಕಾಗಿಯೂ ಕೂಡ ಬರೆದಂತಹ ಗ್ರಂಥಗಳಾವಲ್ಲ. ಮತ್ತೆ ಇದನ್ನು ಓದಿ ಒಂದು ವೇಳೆ ಯಾರಾದರೂ ಒಬ್ಬ ವ್ಯಕ್ತಿ ಮುಕ್ತಿಯನ್ನ ಹೊಂದಿದ್ರೆ, ಅವನ ಬಂಧನ ನಾಶವಾದ್ರೆ, ತೋಟಕರು ಹೇಳ್ತಾರೆ ಶಾಸ್ತ್ರ ಅಮೃತವಂತೆ, ಶಾಸ್ತ್ರವನ್ನ ಸುಧಾ ಅಂತ ಹೇಳಿ ಕರೆದ್ರು. ಯಾಕೆ ಹೇಳಿ? ಯಾಕಂದ್ರೆ ಶಾಸ್ತ್ರ ಅಜ್ಞಾನವನ್ನ ನಾಶ ಮಾಡುತ್ತದೆ. ಯಾವ ವ್ಯಕ್ತಿ ಆತ್ಮಜ್ಞಾನವನ್ನ ಗಳಿಸ್ತಾನೋ ಮರಣ ಭಯವನ್ನ ದೂರ ಮಾಡ್ಕೊಳ್ತಾನೆ. ಮರಣ ಭಯವನ್ನ ಅದು ಕರಗಿಸ್ತದೆ. ಜೀವನದ ಚಕ್ರ ಅನ್ನೋದೇನಿದೆ ಅದನ್ನ ಕತ್ತರಿಸಿ ಹಾಕ್ತದೆ. ಆತ್ಮ ಸ್ವರೂಪವನ್ನ ಬೋಧನೆ ಮಾಡ್ತದೆ. ಆದ್ರಿಂದ ಇದಕ್ಕೆ ಹೆಸರು ಸುಧಾ, ಇದಕ್ಕೆ ಹೆಸರು ಅಮೃತ. ಗುರು ಅಮೃತ ಸಾಗರ ಏನಕ್ಕೆ? ಶಾಸ್ತ್ರ ಸುಧಾ ಜಲಧೆ ಗುರು. ಗಮನಿಸಿ, ಅಮೃತ ಕೇವಲ ಪುಸ್ತಕದ ರೂಪದಲ್ಲಿದ್ದರೆ ಏನೂ ಪ್ರಯೋಜನ ಇಲ್ಲ. ಆ ಪುಸ್ತಕವನ್ನ, ಆ ಗ್ರಂಥವನ್ನ ಜೀವಂತಗೊಳಿಸ್ತಕ್ಕಂಥವನಿಗೆ ಹೆಸರು ಗುರು. ಪುಸ್ತಕ ಅನ್ನೋದೊಂದು ಮೌನ ಅಷ್ಟೇ. ಗುರು ಮಾತನಾಡ್ತಾನೆ. ಪುಸ್ತಕ ಕೇವಲ ನಮಗೆ ಸೂಚಿಸ್ತದಷ್ಟೇ. ಗುರು ನಮಗದನ್ನ ಸ್ಪಷ್ಟಪಡಿಸ್ತಾನೆ. ಪುಸ್ತಕ ನಮಗೆ ಪ್ರಶ್ನೆಯನ್ನ ಕೇಳೋದಿಲ್ಲ. ಒಂದು ವೇಳೆ ಪುಸ್ತಕಕ್ಕೆ ನಾವು ಪ್ರಶ್ನೆಯನ್ನ ಕೇಳಿದರೂ ಉತ್ತರವನ್ನ ಕೊಡೋದಿಲ್ಲ. ಆದ್ರೆ ಗುರು ಹಾಗಲ್ಲ. ಗುರು ನಮ್ಮ ಸಂಶಯವನ್ನ ನಿವಾರಣೆ ಮಾಡ್ತಾರೆ. ಗುರು ಇಲ್ಲದೆ ಆದ್ರಿಂದ ಯಾವ ಶಾಸ್ತ್ರವನ್ನು ಓದಬಾರದು. ಆ ರೀತಿಯಲ್ಲಿ ಓದಿದ ಶಾಸ್ತ್ರ ಬಹಳ ಅಪಾಯ. ಯಾಕೆ? ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ಜ್ಞಾನಕ್ಕಿಂತ ಅಹಂಕಾರ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ವಾದ ಪ್ರಿಯತೆ ಹೆಚ್ಚಾಗ್ತದೆ. ಪಾಂಡಿತ್ಯದ ಗರ್ವ, ಭ್ರಮೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಉಪನಿಷತ್ತು ಹೇಳ್ತದೆ, ಆ ಜ್ಞಾನವನ್ನ ಪಡೀಲಿಕ್ಕೆ ಗುರುವಿನ ಬಳಿಯೇ ಹೋಗಬೇಕು. ನೀವು ಗುರುವನ್ನೇ ಅರಸ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗ್ಬಾರ್ದು. ಗುರುವಿನ 3 ಲಕ್ಷಣಗಳು ಶಾಸ್ತ್ರೋಕ್ತವಾಗಿ. ಯಾರನ್ನ ಗುರು ಅಂತ ಕರೆಯುತ್ತೆ ಶಾಸ್ತ್ರ? ಶ್ರೋತ್ರಿಯ. ಗುರು ಶಿಷ್ಯರ ಪರಂಪರೆಯಲ್ಲಿ ಯಾವ ವ್ಯಕ್ತಿ ಕಲ್ತುಕೊಂಡು ಬಂದ್ಯಾನೋ. ಮತ್ತೊಂದು ಬ್ರಹ್ಮನಿಷ್ಠ, ಸ್ವಾನುಭವದಲ್ಲಿ ನಿಂತಿರ್ತಕ್ಕಂಥವನು. ಮತ್ತೊಬ್ಬ ಯಾರೋ ದಯಾಳು, ಬೋಧನೆಗೆ ಕೃಪಾಳು, ಹತ್ರ ಬಂದಂಥವರಿಗೆ ಧಾರಾಳವಾಗಿ ಪ್ರೀತಿಯಿಂದ ಜ್ಞಾನವನ್ನು ಕೊಡ್ತಕ್ಕಂಥ. ಆಚಾರ್ಯ ಶಂಕರರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು. ನಮ್ಮ ಮುಂದೆ ಇದೆಯಲ್ಲ ಕೃತಿಗಳು, ಆದ್ರಿಂದ ಆಚಾರ್ಯ ತೋಟಕ ಹೇಳೋದು, ನನ್ನ ಗುರು ಕೇವಲ ಜ್ಞಾನಿ ಅಲ್ಲ, ಮತ್ತೆ ಅವನೋ ಜ್ಞಾನದ ಸಾಗರ, ಶಾಸ್ತ್ರ ಅಮೃತದ ಮಹಾಸಮುದ್ರ. ಗಮನಿಸಿ, ಸಮುದ್ರದಿಂದ ಮೋಡ, ಮೋಡದಿಂದ ಮಳೆ, ಸಾಗರದ ನೀರು ಆವಿಯಾಗಿ ಮೋಡವಾಗುತ್ತದೆ, ಮತ್ತೆ ಮಳೆಯಾಗಿ ನದಿಗಳಾಗಿ ಜೀವನವನ್ನು ಉಳಿಸ್ತದೆ. ಹಾಗೆ ಗುರುವಿನ ಜ್ಞಾನ ಸಾಗರ ಅನ್ನುವಂಥದ್ದು ವಾಕ್ಯ ರೂಪದಲ್ಲಿ ಹೊರಗಡೆಗೆ ಬಂದು ಶಿಷ್ಯನ ಅಂತಃಕರಣದಲ್ಲಿ, ಶಿಷ್ಯನ ಮನಸ್ಸಿನಲ್ಲಿ ಅದನ್ನು ಸುರಿದು ಆತ್ಮಜ್ಞಾನವಾಗಿ ಅರಳುತ್ತದೆ. ಆದ್ರಿಂದ ಗುರುವಿನ ಬಳಿ ನಾವು ಹೇಗೆ ಹೋಗಬೇಕು? ಜ್ಞಾನಕ್ಕಾಗಿ. ಗುರುವನ್ನ ಪರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಇವನು ಎಷ್ಟು ತಿಳ್ಕೊಂಡಿದ್ದಾನೆ, ಇವನು ತಿಳ್ಕೊಂಡಿರೋದು ಸ್ಪಷ್ಟವಾಗಿದೆಯೋ ಇಲ್ಲೋ, ಇವನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೋ ಇಲ್ಲೋ, ಅವನ ಜೊತೆ ವಾದ ಮಾಡ್ಲಿಕ್ಕಾಗಲ್ಲ, ಅವನ ಜೊತೆಗೆ ತರ್ಕವನ್ನ ಮಾಡ್ಲಿಕ್ಕಾಗಲ್ಲ. ನಾನೊಬ್ಬ ಅಜ್ಞಾನಿ, ನಾನೊಬ್ಬ ಅಂಧಕಾರ, ನಾನೊಬ್ಬ ಬಂಧಿತ ವ್ಯಕ್ತಿ, ನಾನೊಬ್ಬ ಸಂಸಾರಿ. ಹೇ ಗುರು, ನನಗೆ ಮುಕ್ತಿಯನ್ನು ಕೊಡು ಅನ್ನುವಂತಹ ರೀತಿಯಲ್ಲಿ ಕೇಳ್ಕೊಂಡು ಹೋಗ್ಬೇಕೇ ಹೊರತು
ಈ ಒಂದು ವಿನಯ ಆಚಾರ್ಯ ತೋಟಕರಲ್ಲಿ, ಅದರಿಂದ ಅವರು ಅಷ್ಟು ದೊಡ್ಡ ಜ್ಞಾನಿಗಳಾದರು. ಯಾವತ್ತೂ ಕೂಡ ತಮ್ಮನ್ನು ತಾವು ನಾನೊಬ್ಬ ದೊಡ್ಡ ಜ್ಞಾನಿ ಅಂತ ಘೋಷಿಸಿಕೊಳ್ಳಿಲ್ಲ. ಮತ್ತೆ ನಾವು ಆಚಾರ್ಯ ಶಂಕರರ ಶಿಷ್ಯರಷ್ಟೇ. ಗಮನಿಸಿ, ಗುರು ಒಂದು ಪುಸ್ತಕವಲ್ಲ, ಅವನೊಬ್ಬ ಜೀವಂತ ಶಾಸ್ತ್ರ. ಗುರು ಅಂತಕ್ಕಂಥವನು ಉಪನ್ಯಾಸಕನಲ್ಲ, ಅವನೊಂದು ಜ್ಞಾನ ಸಾಗರ. ಅವನು ಕೇವಲ ಮಾಹಿತಿಯನ್ನ, ಕೇವಲ ಒಂದು ಇನ್ಫಾರ್ಮೇಶನ್ ಕೊಡ್ತಕ್ಕಂಥವನಲ್ಲ, ಮತ್ತೆ ಮೋಕ್ಷದ ದ್ವಾರವನ್ನ ತೆಗೆಯತಕ್ಕಂಥವನು. ಆದ್ರಿಂದ ಆಚಾರ್ಯ ತೋಟಕ ಹೇಳೋದು, ಶಾಸ್ತ್ರ ಸುಧಾ ಜಲಧಿ ಭವಶಂಕರ ದೇಶಿಕಮೇ ಶರಣ. ಬೆಳಿಗ್ಗೆ ಎದ್ದು ಕೂಡಲೇ ಪ್ರತಿಯೊಬ್ಬ ಸಾಧಕ ಹೇಳಬೇಕಾಗಿರ್ತಕ್ಕಂಥ ಒಂದು ಮಾತು, ಭವಶಂಕರ ದೇಶಿಕಮೇ ಶರಣಂ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.